ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಧಿತಮಯಂ ವಿಹುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಯಮುದೀರಯೇ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ. ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನ ಸಂವಿದೆ. ಏನಾಯಿತು? ನಚ ನಹಿ ಶಕುನಿಸೂತ್ರಯೋಃ ನಾನಾವೃಕ್ಷರಸಾನಾಂ ನದಿ ಸಮುದ್ರಯೋಃ ಜೀವವೃಕ್ಷಯೋಃ ಅಣಿಮಧಾನಯೋಃ ಲವಣೋದಕಯೋಃ ಗಾಂಧಾರಪುರುಷಯೋಃ ಅಜ್ಞ ಪ್ರಾಣಾದಿ ನಿಯಾಮಕಯೋಃ ಸ್ಥೇನ ಅಪಹರ್ಯಯೋಃ ಚ ಐಕ್ಯಂ. ಇದರಲ್ಲಿ ಒಂದರಲ್ಲೂ ಐಕ್ಯ ಇಲ್ಲ ಅಂದಮೇಲೆ ನೀವು ತತ್ವಮಸಿ ಅಂತ ಹೇಳೋದಕ್ಕಾಗೋದಿಲ್ಲ, ಅತತ್ವಮಸಿ ಅಂತಲೇ ಹೇಳಬೇಕು. ಯದಿ ಸಂಪದ್ಯ ನ ವಿದುಃ ಇತಿ ಸಂಪಶ್ಯಮಾಹೇ ಇತಿ ತಹ್ಯ ವ್ಯಾಘ್ರೋ ವಾ ಸಿಂಹೋ ವಾ ಇತಿ ಸತ ಆಗಮ್ಯ ನ ವಿದುಃ ಸತ ಆಗಚ್ಛಾಮಹ ಇತಿ ತಹ್ಯ ವ್ಯಾಘ್ರೋ ವಾ ಸಿಂಹೋ ವಾ ಇತಿ ಭೇದ ಅಪರಿಜ್ಞಾನೇನ ಅನರ್ಥವಚನಾಚ್ಛ. ಯಾರು ಭೇದವನ್ನು ಸರಿಯಾಗಿ ತಿಳ್ಕೊಳ್ಳೋದಿಲ್ಲ ಅವರಿಗೆ ಅನರ್ಥವಾಗುತ್ತೆ ಅಂತ ಹೇಳಿರೋದ್ರಿಂದ ಅಲ್ಲೇ ಮಹಾ ತಾತ್ಪರ್ಯ. ಭೇದ ತಿಳ್ಕೊಳ್ಳೋದೇ ಹೋದರೆ ಅನರ್ಥ ಅಂತ ಹೇಳಿದ್ಮೇಲೆ ತಿಳ್ಕೊಂಡ್ರೇ ಪುರುಷಾರ್ಥ ಅಂಥೇಳಿ ಸ್ಪಷ್ಟ ಆಯಿತು. ಅಭೇದ ತಿಳ್ಕೊಳ್ಳುವಾಗ ಎಲ್ಲೆಲ್ಲೂ ಕೂಡ ಪ್ರಶ್ನೆ ಬರಲೇ ಇಲ್ಲ. ಆದ್ದರಿಂದ ಸರಿಯಲ್ಲ. ನಹಿ ಗೃಹಾದಾಗತಸ್ಯ ಗೃಹೇ ಪ್ರವಿಷ್ಟಸ್ಯ ಚ ತದೈಕ್ಯಂ. ಒಂದು ಮನೆ ಇದೆ, ಮನೆಯಿಂದ ಹೊರಗೆ ಬಂದ ಒಬ್ಬ ಒಳಗೆ ಹೋದ. ಒಳಗೆ ಹೋದ ತಕ್ಷಣ ಮರಳು ಐಕ್ಯ ಆಗಿಬಿಡ್ತಾನ? ಆಗೋದಿಲ್ಲ. ಅಂದರೆ ಅದೇ ರೀತಿ ಸಮುದ್ರದಲ್ಲಿ ಸೇರಿದ ನದಿ ಏನಾಗೋದಿಲ್ಲ, ಐಕ್ಯ ಹೊಂದೋದಿಲ್ಲ. ಗೃಹಪ್ರವೇಶ ಮಾಡಿದೆ ಅಂದರೆ ಓದ ಅಂತ ಆಗಿಬಿಡುತ್ತೆ ಅಷ್ಟೇ ಇವ್ರ ಪ್ರಕಾರ. ಗೊತ್ತಾಯ್ತಾ? ಅದು ಸರಿಯಲ್ಲ. ಯಾವುದು ಅಲ್ಲ. ಯಾರು ದೇವರನ್ನು ತಿಳ್ಕೊತಾರೋ ದೇವ್ರ ಹತ್ರ ಹೋಗ್ತಾರೆ, ಐಕ್ಯ ಹೊಂದ್ತಾರೆ ಅಂದರೆ ಪ್ರಳಯ ಕಾಲದಲ್ಲೇ ಸಾಧನೆ ಅವರಿಗೆಲ್ಲ ಅದೆಲ್ಲ ಇಲ್ಲೇ ಇಲ್ಲ. ಯಾವ ಬ್ರಹ್ಮಜ್ಞಾನ ಬರುತ್ತೋ ಆಗ ಅಷ್ಟೇ. ಇವೆಲ್ಲ ಕಲ್ಪನೆಗಳನ್ನ ನಾವು ಸೇರಿಸ್ಕೋಬೇಕು ಹೊರತು ಅದಿಲ್ಲ. ಏನ ಅಲ್ಲ, ಅದೇ ಕೇಳಬೇಕು ನಾವು. ಕೇಳಬೇಕು. ಬ್ರಹ್ಮಜ್ಞಾನ ಬಂದಮೇಲೆ ಮಾತಾಡೋಗಿಲ್ಲ, ಮಾತಾಡಿದ ಬ್ರಹ್ಮಜ್ಞಾನ ಇಲ್ಲ. ಆಯ್ತು. ಹಾಗೆ ಜ್ಞಾನ ಇಲ್ಲದಾಗ ಕೇಳಿ ಉಪಯೋಗ ಇಲ್ಲ ನಾವು. ನಹಿ ಗೃಹಾದಾಗತಸ್ಯ ಹಿ ಗೃಹೇ ಪ್ರವಿಷ್ಟಸ್ಯ ತದೈಕ್ಯಂ. ಒಬ್ಬ ಗೃಹದಿಂದ ಬಂದವನು, ಒಬ್ಬ ಒಳಗೆ ಹೋದವನು, ಇಬ್ಬರಿಗೂ ಐಕ್ಯ ಇದೆಯಾ? ಅದೂ ಇಲ್ಲ. ಯಾವ ದೃಷ್ಟಿಯಿಂದ ಕೂಡ ಐಕ್ಯದ ಹೆಸರೇ ಬರೋದಿಲ್ಲ. ತಾಹ ಸಮುದ್ರಾತ್ ಸಮುದ್ರಮೇವ ಅಪಿಯಂತಿ ಸಾ ಸಮುದ್ರ ಏವ ಭವತಿ. ತಾಹ ಆ ನದಿಗಳೆಲ್ಲ ಸಮುದ್ರಾತ್ ಸಮುದ್ರದಿಂದ ಸಮುದ್ರವೇವ ಅಪಿಯಂತಿ ಸಮುದ್ರದಿಂದ ಹುಟ್ಟು ಸಮುದ್ರದಲ್ಲೇ ಹೋಗ್ತಾ ಇವೆ ಹೊರತು ಏನಾಗೋದಿಲ್ಲ. ನಾ ಸಮುದ್ರ ಸಹ ಸಮುದ್ರ ಏವ ಭವತಿ. ಸಮುದ್ರ ಏನಾಗಿರುತ್ತೆ? ಸಮುದ್ರವಾಗಿ. ಎಂಥ ಬರಗಾಲದಲ್ಲೂ ಕೂಡ ಸಮುದ್ರ ಒಡೆಯಿತು ಅಂತ ರಿಪೋರ್ಟ್ ಆಗಿಲ್ಲ. ಅದು ಎಂಥ ಬರಗಾಲದಲ್ಲೂ ಆಗಿಲ್ಲ. ಅಂದರೆ ಮಳೆಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಆಯ್ತು. ಈಗ ಅದೇ ರೀತಿಯೇ ಎಲ್ಲ ಜೀವರು ಏನು ಮಾಡದೆ ಹೋದರೂ ದೇವರಿಗೆ ಏನೂ ಆಗೋದಿಲ್ಲ. ಅಥವಾ ಸಮುದ್ರ ಅದು ಗುಣ ಸಮುದ್ರ, ದೇವರು ಇಷ್ಟೇ ವ್ಯತ್ಯಾಸ. ಆದ್ದರಿಂದ ಇದು ಎಂದೂ ಕೂಡ ಸಮುದ್ರ ನದಿಗಳ ಮೇಲೆ ಡಿಪೆಂಡ್ ಆಗಿಲ್ಲ, ದೇವರು ನಮ್ಮ ಮೇಲೆ ಡಿಪೆಂಡ್ ಆಗಿಲ್ಲ. ಆದರೆ ನದಿಗಳಿಗೆ ಮಾತ್ರ ಸಮುದ್ರ ಬೇಕೇ ಬೇಕು. ಆಶ್ರಯ ಬಂದು ಹರ್ಕೊಂಡು ಎಂಡ ಆಗಲೇಬೇಕದು, ಇಲ್ಲದೆ ಹೋದರೆ ಎಂಡೇ ಇಲ್ದಾಗಾಗ್ತಾಯಿತ್ತು. ಮುಂದೆ ಹೇಳಿದ್ದಾರೆ ಸಮುದ್ರ ಇತ್ಯತ್ರಾಪಿ ಚ ಭೇದ ಏವ ಉಚ್ಯತೆ ಅನ್ಯಥಾ ತಾಹ ಸಮುದ್ರ ಏವ ಭವಂತೀತಿ ವ್ಯಪದೇಶ ಸ್ಯಾತ್. ಸಹ ಸಮುದ್ರ ಏವ ಅಂತ ಬಂತು. ಅವು ತಾಹ ಸಮುದ್ರ ಅಲ್ಲ, ಸಹ ಸಮುದ್ರ. ಆ ಸಮುದ್ರ ಸಮುದ್ರವಾಗಿರುತ್ತೆ ಹೊರತು ಇವು ಸಮುದ್ರವಾಗುತ್ತೆ. ತಾಹ ಅಂದರೆ ನದಿಗಳು, ಅವು ಸಮುದ್ರವಾಗುತ್ತೆ ಅಂತ ಹೇಳಲಿಲ್ಲ. ಏನಂತ ಹೇಳಿದರು? ಸಮುದ್ರ ಸಮುದ್ರವಾಗೇ ಇರುತ್ತೆ ಅಂತ ಹೇಳಿದರೆ ಹೊರತು ನದಿ ಸಮುದ್ರವಾಗುತ್ತೆ ಅಂತ ಹೇಳಲಿಲ್ಲ. ಅಥೋ ನದ್ಯ ಸಮುದ್ರಾದಾಗಚ್ಚಂತಿ
ಪ್ರವಿಶಂತಿ ಚ ಸಮುದ್ರ. ಅದೇ ರೀತಿ ನದಿಗಳೆಲ್ಲ ಏನಾಗ್ತಾ ಇವೆ, ಸಮುದ್ರದಿಂದ ಹುಟ್ಟಿ ಬರ್ತಾ ಇವೆ, ಮತ್ತು ಸಮುದ್ರ ಪ್ರವೇಶ ಮಾಡ್ತಾ ಇವೆ. ಸಮುದ್ರಸ್ತು ಸಯೇವ, ಸಮುದ್ರ ಮಾತ್ರ ಅದೇ ಆಗಿದೆ ಹೊರತು ಏನಾಗಿಲ್ಲ, ಯಾವ ರೀತಿಯಿಂದ ಕೂಡ ಸಮುದ್ರ ಬೇದ್ರ ಮೇಲೆ ನದಿಗಳಾಗಿಲ್ಲ. ಸಯೇವ ನೈತಾಸಾಂ ಸಮುದ್ರತ್ವಂ ಭವತಿ ಇತ್ಯರ್ಥ. ಸಮುದ್ರ ನದಿಗಳಿಗೆ ಹರಿಯೋದಿಲ್ಲ, ನದಿ ಸಮುದ್ರಕ್ಕೆ ಹರಿಯುತ್ತೆ. ದೇವರು ಜೀವನ ಹುಡ್ಕೊಂಡು ಬರೋದಿಲ್ಲ, ದೇವ್ರ ಹತ್ರ ಹೋಗಬೇಕೆ ಹೊರತು ಇದಿಲ್ಲ. ಹೇಳಿದ್ದಾರೆ ಮಾತನ್ನು, ಎಲ್ಲಿ ಹೇಳಿದ್ದಾರೆ ಹೇಳಿ ಅದನ್ನು. ಜೀವರೆಲ್ಲ ನದಿಗಳಿದ್ದ ಹಾಗೆ, ಯೋಗ್ಯ ಜೀವರೆಲ್ಲ ದೇವರು ಸಮುದ್ರ ಇದ್ದಾಗ ಅಂತ ಎಲ್ಲಿ ಹೇಳಿದ್ದಾರೆ. ಜಯತ್ಯ ಸಂಖ್ಯೋರು ಬಲಾಂಬು ಪೂರಃ ಕೃಷ್ಣಾವತಾರೋ ಹರಿರೇಕ ಸಾಗರ. ಗೊತ್ತಾಯ್ತಾ? ಜಯತ್ಯ ಸಂಖ್ಯೋರು ಬಲಾಂಬು ಪೂರಃ, ಇಲ್ಲ ಸದಾ ಸದಾತ್ಮಜ್ಞ ನದೀಭಿರಾಪ್ಯ. ಪೂರ್ತಿ ಇದೇ ಪದ, ನದಿಗಳು ಸದಾ ಆತ್ಮಜ್ಞ ನದಿಗಳು. ಅಂದರೆ ದೇವರನ್ನು ತಿಳಿದಂಥ ಅಪರೋಕ್ಷ ಜ್ಞಾನಿಗಳೆಲ್ಲ ಎಲ್ಲಿ ಹೋಗ್ತಾರೆ, ಸಮುದ್ರದಲ್ಲಿ ಹೋಗ್ತಾರೆ. ಅದು ಕೃಷ್ಣನೇ ಸಮುದ್ರ. ಸರಿಯಾಗಿ ದೃಷ್ಟಾಂತಕ್ಕೆ ಕತೆ ಬಂದ ಮಾತು. ಆ ದೃಷ್ಟಿಯಲ್ಲಿ ಇದು ಅಪೂರ್ವವಾದಂಥ ಒಂದು ಸಿದ್ಧಾಂತಕ್ಕೆ ಕೊಟ್ಟು ಅದನ್ನಿಟ್ಕೊಂಡೇ ಮಂಗಳಾಚರಣೆ ಮಾಡಿದ್ದಾರೆ ಆಚಾರ್ಯರು ಹೇಳಬೇಕಾದ್ರೆ. ಕೃಷ್ಣಾವತಾರೋ ಹರಿರೇಕ ಸಾಗರ ಇದ್ದಾಗೆ. ಅಥೋ ನದ್ಯ ಸಮುದ್ರಾದಾಗಚ್ಚಂತಿ ತಂ ಪ್ರವಿಶಂತಿ ಚ ಸಮುದ್ರಸ್ತು ಸಯೇವ ನೈತಾಸಾಂ ಸಮುದ್ರತ್ವಂ ಭವತಿ ಇತ್ಯರ್ಥ. ಇವುಗಳಿಗೆಲ್ಲ ಏನು ಬರೋದಿಲ್ಲ, ಸಮುದ್ರತ್ವ ಬರೋದಿಲ್ಲ. ಒಂದು ಡಿಫಿಕಲ್ಟ್ ವರ್ಡ್ ಹಾಕಿಲ್ಲ ಅದರೊಳಗೆ. ವಿಷಯ ತಿಳಿಸ್ಬೇಕಾಗಿದೆ, ಅದು ಚೂರು ಆ ಕಡೆ ಈ ಕಡೆ ಹೋಗೋದಿಲ್ಲ. ಯಾವುದಷ್ಟೇ ಅಂದ್ರೂ ಪದ ಅರ್ಥ ಆಗದೆ ಇರಬಾರ್ದು, ಅರ್ಥ ಆಗದಿರೋ ಪದ ಉಪಯೋಗಿಸ್ಬಾರ್ದು. ಸಾಮಾನ್ಯ ಅರ್ಥ ಆಗದಿರೋ ಪದ ಉಪಯೋಗಿಸೋ ಮನುಷ್ಯರ ಪದ್ಧತಿ ಅದು. ಯಾಕಂದ್ರೆ ಭಾರಿ ವಿದ್ವಾಂಸ ಅಂತ ಮಾಡ್ತಾರೆ. ಸಾಕ್ಷಾತ್ ಭಾರತೀ ಪತಿಯವರು ಅವ್ರ ಸ್ಟೈಲಲ್ಲಿ ಬರೆದಿರೋ ಒಬ್ರಿಗೂ ಒಂದು ಅಕ್ಷರ ಅರ್ಥ ಆಗ್ತಿದ್ದಿಲ್ಲ. ಬರೆದ್ರು ಅಷ್ಟೇ ಬಿಟ್ಟರು ಅಷ್ಟೇ ಆಗಿಬಿಡೋದು. ಅವ್ರ ಉದ್ದೇಶ ತಿಳಿಸಲೇಬೇಕು ಅಂತೇಳಿ. ಆದ್ದರಿಂದ ಎಷ್ಟು ಸಿಂಪ್ಲೆಸ್ಟ್ ಪಾಸಿಬಲ್ ಅಷ್ಟು ಸಿಂಪ್ಲೆಸ್ಟಾಗಿ ಹೇಳ್ತಾರೆ. ಮಿನಿಮಮ್ ವರ್ಡ್ಸು ಯೋಚನೆ ಮಾಡಿದಷ್ಟು ಅರ್ಥ ಸಾಕಷ್ಟು ಸಿಗಬೇಕು. ತುಂಬ ಭಾರತದಾದರೆ ಇಷ್ಟು 1 ರೂಪಾಯಿ ನೋಟ್ ಹೋಗ್ಯೋದು ಹೇಗಿರುತ್ತೆ, ಒಂದಿಷ್ಟು ಬಂಗಾರ ಹೋಗೋದು ಹೇಗಿರುತ್ತದೆ ತಿಳಿತಾ. ಮತ್ತು ಅದು ಡಿಪ್ರಿಷಿಯೇಟೇ ಆಗೋದಿಲ್ಲ, ವ್ಯಾಲ್ಯೂ ಆಗಿರುತ್ತೆ. ಸಮುದ್ರಸ್ತು ಸಯೇವ ನೈತಾಸಾಂ ಸಮುದ್ರತ್ವಂ ಭವತಿ ಇತ್ಯರ್ಥ. ನಹಿ ಭಿನ್ನಾನಾಂ ನದೀಜಲ ಪರಮಾಣೂನಾಂ ಸಮುದ್ರಾನುಭಿ ಐಕ್ಯಂ ಯುಜ್ಯತೆ. ನಹಿ ಭಿನ್ನಾನಾಂ ನದೀಜಲ ಪರಮಾಣೂನಾಂ, ನದಿ ಜಲಗಳ ಪರಮಾಣುಗಳು ಅವೆಲ್ಲ ಕೂಡ ಭಿನ್ನವಾಗಿವೆ. ಒಂದು ಸಮುದ್ರದಿಂದ ಭಿನ್ನ, ಮತ್ತು ಅವಕ್ಕೂ ಭೇದ. ಗಂಗಾವಿನ ಭೇದ ಕ್ಲಿಯರಾಗಿ ಕಾಣಿಸ್. ಪ್ರಯಾಗಕ್ಕೆ ಹೋಗಿ ನೋಡಿದಾಗ ಏನು ಕಾಣಿಸುತ್ತೆ, ಇನ್ನು ನೆಟ್ಟಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಕ್ಲಿಯರ್, ಅದು ವೈಟು ಇದು ಬ್ಲ್ಯಾಕ್. ಗೊತ್ತಾಯ್ತಾ? ಜಲಪರಮ ಸಮುದ್ರಾನುಭಿ ಐಕ್ಯಂ ಯುಜ್ಯತೆ. 2 ಅಣುಗಳಿಗೆ ಐಕ್ಯ ಹೊಂದಕ್ಕೆ ಸಾಧ್ಯ. ಸೈಂಟಿಫಿಕಲಿ 2 ಅಣುಗಳೇ ಒಂದಾಗೋದಿಲ್ಲ. ಗೊತ್ತಾಯ್ತು? ಕ್ಲೋಸ್ ಆಗ್ಬೋದೇ ಹೊರತು ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ. ನದ್ಯ ಸಮುದ್ರಾದಾಗಚ್ಚಂತಿ ತಥಾ ಸತಿ ಮಹಾಜನ ಸಮಿತವು ಪ್ರವಿಷ್ಟಾನಾಂ ದ್ವಿತ್ರಾಣಾಂ ತದೈಕ್ಯಂ ಸ್ಯಾತ್. ತಥಾ ಸತಿ ಹಾಗಾಗೋದಾಗಿದ್ದರೆ ಅದ್ರ ಸಮುದ್ರಕ್ಕೆ ಹೋಗಿ ಮುಳುಗಿ ನೋಡ್ಲಿಕ್ಕೆ ಹೋಗಬೇಕಾಗ ಇಲ್ಲೇ ನೋಡಿದರೂ ಸಾಕು. ಏನಿದೆ? ಮಹಾಜನ ಸಮಿತವು, ಸಮಿತಿ ಅಂದರೆ ಗುಂಪು, ಮಹಾಜನರು ಹೆಚ್ಚು ಜನಗಳು, ದೊಡ್ಡ ಗುಂಪಿದೆ. ಪ್ರವಿಷ್ಟಾನಾಂ ದ್ವಿತ್ರಾಣಾಂ 2-3 2-3 ಜನ, 2-3 ಜನ ಒಳಗೆ ಹೋದ್ರು ಗುಂಪಿನೊಳಗೆ. ಐಕ್ಯ ಬಿಟ್ಟರೆ ಅಂತ ಯಾರ್ಯಾರೂ ಹೇಳೋದಿಲ್ಲ. ಗುಂಪಲ್ಲಿ ಸೇರಿದ್ದಾರೆ ಕಾಣೋದಿಲ್ಲ ಅಂತ ಹೇಳ್ತಾರೆ. ಇನ್ನೂ ಹೇಳೋದಾದರೆ ಕಾಣ್ತಾ ಇಲ್ಲ ಅಂತ ಇರೋದು, ಇಲ್ಲ ಅಂತ ಹೇಳೋದಿಲ್ಲ ಯಾರು ಕೂಡ. ಅದೇ ರೀತಿ ನದಿಗಳಲ್ಲಿ ಭೇದ ಕಾಣ್ತಾ ಇಲ್ಲವೇ ಹೊರತು ಭೇದ ಇಲ್ಲ ಅಂತ ಹೇಳ್ತಾ ಇದೆ. ತದೈಕ್ಯಂ ಸ್ಯಾತ್ ನ ಚ ತದ್ಯುಜ್ಯತೆ ಭೇದಾನುಭವಾತ್. ಹೋದ್ರು ಹೊರಗೂ ಬಂದರು, ನಮಗೂ ಗೊತ್ತಿದೆ ಭೇದ ಇದ್ದೇ ಇದೆ ಅಂತ. ನಾವು ಐಕ್ಯವಂತ ತಲೆಯಲ್ಲೂ ಯಾರ ತಲೆಯಲ್ಲೂ ಬರೋದಿಲ್ಲ. ನಮಗೆ ಕಾಣ್ತಾ ಇಲ್ಲ ಅಷ್ಟೇ ಹೇಳೋದೇ ಹೊರತು ಬೇರೆ ಇಲ್ಲ. ಹಾಂ ಅದೇ ಅದು ಐಕ್ಯ. ಅದು ಆ್ಯಕ್ಚುಲಿ ಭೇದ ಇದ್ದು ಐಕ್ಯ ಅದು. ಇವೆಲ್ಲ ಇವರು ಹೇಳೋದೇನೋ ಅಂದರೆ ಭೇದ ಪೂರ್ತಿ ಹೋಗಿಬಿಡತ್ತೆ ಅಂತ ಹೋಗೋ ಸಾಧ್ಯತೆಯೇ ಇಲ್ಲ. ಹಾಂ ಏನಾಗುತ್ತೆ? ಅಲೆಗಳ ಆವಿಯಾಗಿ ಮತ್ತೆ ಆ ಮೇಘ ಮತ್ತೆ ಬಂದುಬಿಡುತ್ತೆ. ರೀಸೈಕ್ಲಿಂಗ್ ಎಲ್ಲ ಇವತ್ತು ರೀಸೈಕ್ಲಿಂಗ್ ಮಾಡ್ತಾ ಇದ್ದಾರಲ್ಲ ಈಗ ಈ ಮನುಷ್ಯ ಮಾಡಿದೆ. ಹೌದು ಹೌದು, ಅದೇ ಹೇಳ್ತಿರೋದು. ನಾವು ಹಾಕಿದ ಲೆಟ್ರ್ ಬಾಕ್ಸಲ್ಲಿ 1000 ಲೆಟರ್ಸ್ ಬಿದ್ದಿದೆ. ಲೆಟ್ರ್ ಹಾಗೆ ಇರುತ್ತದು. ಇಲ್ಲ ಐಕ್ಯ ಆಗಿಬಿಟ್ಟು ಇರುತ್ತೆ, ಯಾರು ಹೇಳೋದಿಲ್ಲ. ಐಕ್ಯ ಲೆಟ್ರ್ ಐಕ್ಯ ಆಗಿಬಿಟ್ಟಿದೆ. ಯಾರು ಹಾಕೋದು ಒಂದೊಂದು ಲೆಟ್ರ್ ಒಂದು ಪೋಸ್ಟ್ ಬಾಕ್ಸ್ ಮಾಡಬೇಕಾಗ. ಗೊತ್ತಾಯ್ತಾ? ಊದು ಬರೀ ಪೋಸ್ಟ್ ಬಾಕ್ಸ್ ಒಳಗೆ ಊರು ತುಂಬ. ಅದು ಪೋಸ್ಟ್ ಬಾಕ್ಸ್ ಆಗಿಬಿಟ್ರೆ ಅದು ಬೇರೆ ಗತಿ ಇದೆ. ಪೋಸ್ಟ್ ಲೆಟ್ರಲ್ಲಿ ಪೋಸ್ಟ್ ಬಾಕ್ಸ್ ಹಾಕಿ ಕೂತ್ಬಿಟ್ಟಿದೆ. ಸಾಧ್ಯನೇ ಇಲ್ಲ. ಎಂದೂ ಕೂಡ ಯಾರೋ ಮಾತನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ನದಿ ಎಂದೂ ಕೂಡ ಹಾಲು ನೀರಾಗಿರಬೇಕು, ಹಾಲಾಗಿರ್ತದೆ. ಸೇರಿಸಿದಾಗ ಗೊತ್ತಾಗಲ್ಲ ಅಷ್ಟೇ ಹೊರತು ಒಂದು ಗೊತ್ತಾಗಲ್ಲ, ಕ್ವಾಂಟಿಟಿ ಜಾಸ್ತಿ ಆಗುತ್ತೆ.
ಕ್ವಾಂಟಿಟಿ ಜಾಸ್ತಿ ಆಗದೆ ಹೋಗಿದ್ದರೆ ಯಾರು ಹಾಲಿಗೆ ನೀರು ಬೆರೆಸ್ತಾ ಇದ್ದಿಲ್ಲ ಅದಕ್ಕೆ ವೇಸ್ಟ್ ಅದು ಬೆರೆಸಿ ಏನು ಉಪಯೋಗ ಅದರಿಂದ ಗೊತ್ತಾಯ್ತು. ಜಾಸ್ತಿ ಆಗಬೇಕಂತ ಬೆರೆಸೋದು, ಕಲ್ಲುಗಳನ್ನು ಬೆರೆಸೋದು ಅಕ್ಕಿಗೆ ಧಾನ್ಯಗಳಿಗೆ ಯಾತಕ್ಕೆ ಜಾಸ್ತಿ ಆಗಬೇಕು, ತೂಕ ಜಾಸ್ತಿ ಆಗಬೇಕು, ಕ್ವಾಂಟಿಟಿ ಜಾಸ್ತಿ ಕಾಣಬೇಕು, ವಸ್ತುಸ್ಥಿತಿಯಲ್ಲಿ ಅದು ಇರಬಾರ್ದು. ಇದು ಮೋಸ ಇದೆ. ಅಂದರೆ ಮೋಸ ಮಾಡೋರಿಗೂ ಏನು ಗೊತ್ತು, ಐಕ್ಯ ಆಗೋದಿಲ್ಲ ಅಂತ ಗೊತ್ತು, ಐಕ್ಯ ಬರೋದಿಲ್ಲ, ಭೇದನೇ ಇರುತ್ತೆ ಅಂತ ಗೊತ್ತು. ಇಲ್ಲರೂ ಮೋಸ ಮಾಡೋಕ್ಕೆ ಹೋಗ್ತಿರಲಿಲ್ಲ. ನಚ ತದ್ಯುಜ್ಯತೆ ಭೇದಾನುಭವಾತ್, ಭೇದ ಅನುಭವಕ್ಕೆ ಬಂದಿದೆ. ಸೌಮ್ಯ ಅಪೀತೋ ಭವತಿ ಇಷ್ಟೆತ್ತಲೇ ನೋಡಿ, ಅದಿಷ್ಟು ಕೊಟ್ಟಿದ್ದೀನೆಲ್ಲ ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದಾರೆ. ಇಷ್ಟು ದೃಷ್ಟಾಂತಗಳಲ್ಲಿ ಎಲ್ಲೂ ಕೂಡ ಅಭೇದ ಬಂದಿಲ್ಲ, ಭೇದ ಬರದೇ ಹೋಗಿಲ್ಲ. ಈಚ್ ಆ್ಯಂಡ್ ಎವ್ರಿ ಸ್ಟೇಜ್ ಏನು ಬರ್ತಾ ಇದೆ ಇಲ್ಲಿ ಭೇದವನ್ನು ಸ್ಪಷ್ಟ ಮಾಡ್ತಾ ಹೋಗ್ತಾ ಇದ್ದಾರೆ. ಸ್ವಯಂ ಹಿ ಅಪೀತೋ ಭವತಿ ಇತ್ಯತ್ರಾಪಿ ಸ್ವ ಇತಿ ಪರಮಾತ್ಮನೋ ಅಭಿಧಾನಂ ಸ್ವಾತ್ಮನೋ ಚೋತ್ತರಯೋ ಇತಿ ಸೂತ್ರ ಸ್ವಾತಂತ್ರ್ಯಾತ್ ಸ್ವ ಇತಿ ಪ್ರೋಕ್ತಃ. ಆತ್ಮಾಯಂ ಚಾತತತ್ವತಃ ಬ್ರಹ್ಮಾಯಂ ಗುಣಪೂರ್ಣತ್ವಾತ್ ಭಗವಾನ್ ವಿಷ್ಣುರವ್ಯೇಹ ಇತಿ ಪರಮೋಪನಿಷದಿ. ಅಪೀತ ಇತ್ಯತ್ರಾಪಿ ಪ್ರವೇಶ ಮಾತ್ರ ಸ್ವಮಿತಿ ದ್ವಿತೀಯ ನಿರ್ದೇಶ ಏಕೀಭಾವಿವಕ್ಷಾಯಾಂ ಸ್ವೇನ ಇತಿ ನಿರ್ದೇಶ ಸ್ಯಾತ್. ಅಲ್ಲೂ ಕೂಡ ಸ್ವಂ ಅಪೀತಃ ಭವತಿ, ಜೀವ ಏನಾಗ್ತಾನೆ ನಿದ್ರಾವಸ್ಥೆಯಲ್ಲಿ ಸ್ವಂ ಪರಮಾತ್ಮನ ಹತ್ರ ಹೋಗ್ತಾನೆ, ಪರಮಾತ್ಮನೇ ಆಗ್ತಾನೆ, ಪರಮಾತ್ಮನ ಹತ್ರ ಹೋಗ್ತಾನೆ. ಇಲ್ಲಿ ಸ್ವಂ ಅಂದರೆ ಮದ್ದು ಪರಮಾತ್ಮನಾಗ್ತಾನೆ ಅಂತ ಅರ್ಥ ಮಾಡ್ತಾರಲ್ಲ. ಸ್ವಂ ದೇವರಿಗೆ ಹೆಸರು, ಸ್ವಂ ಅಂತ ದೇವರ ಹೆಸರು ತೋರ್ತಾರೆ. ಸ್ವ ಅಂದರೆ ಸ್ವತಂತ್ರ, ಸ್ವತಂತ್ರ, ಯುನೈಟೆಡ್ ಸ್ಟೇಟ್ಸ್ ಅಂತ ಹೇಗೆ ಹೇಳಿದ್ರು, US ಹೇಳಬೇಕಾದ್ರೆ ಶಾರ್ಟ್ ಫಾರ್ಮ್ ಸ್ವ ಅಷ್ಟೇ. ದೇವರಿಗೆ ಸ್ವತಂತ್ರ ಅನ್ನೋದನ್ನು ಶಾರ್ಟಾಗಿ ಏನಂತ ಹೇಳಿದರು, ಸ್ವಾತಂತ್ರ್ಯ ಸ್ವ ಇತಿ ಪ್ರೋಕ್ತಃ. ಆತ್ಮಾಯಂ ಚಾತತತ್ವತಃ, ದೇವರಿಗೆ ಆತ್ಮ ಅಂತ ಹೆಸರು. ಆತ್ಮ ಅಂದರೆ ಸರ್ವತ್ರ ವ್ಯಾಪ್ತ, ಆತತತ್ವಾತ್ ಆತ್ಮ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಮತ್ತು ಸ್ವತಂತ್ರನಾಗಿದ್ದಾನೆ. ಬ್ರಹ್ಮಾಯಂ ಗುಣಪೂರ್ಣತ್ವಾತ್, ಗುಣಪೂರ್ಣನಾದ್ದರಿಂದ ಬ್ರಹ್ಮ ಆಗಿದ್ದಾನೆ. ಭಗವಾನ್ ವಿಷ್ಣುರವ್ಯಯ ಇತಿ ಪರಮೋಪನಿಷತಿ, ಪರಮೋಪನಿಷತ್ತನ್ನು ಕೋಟ್ ಮಾಡ್ತಾರೆ ನೋಡಿ. ಎಷ್ಟು ಸ್ಪಷ್ಟ, ಏನೇನು ಸಮಸ್ಯೆ ಇಲ್ಲ. ಆಚಾರ್ಯ ಒಂದು ಹೇಳೋದಕ್ಕೂ ಮೂರು ಜಾಸ್ತಿ ಹೇಳ್ತಾರೆ. ಕೊಟೇಶನ್ ಕೊಡ್ಬೇಕಾದ್ರೆ ಎರಡಾಯಿತು, ಒಂದು ಆಧಾರ ಕೊಟ್ಟಂತೆ ಆಯಿತು, ವಿಷಯ ಹೆಚ್ಚೆಳೆದಂತೆ ಆಯಿತು. ಯಾವ ಕೊಟೇಶನಲ್ಲೂ ಕೂಡ ಹೊಸ ಹೊಸ ಮೆಸೇಜ್ ಇರುತ್ತೆ. ಪ್ರತಿಯೊಂದು ಕೊಟ್ಟು ಎಂದೂ ಕೂಡ ಮೆಕ್ಯಾನಿಕಲ್ ರಿಪೀಟ್ ಮಾಡೋದೇ ಇಲ್ಲ, ಹೊಸ ಹೊಸ ವಿಚಾರ ಬರ ಹಾಗೆ ಹಾಕ್ತಾ ಹೋಗ್ತಾ, ಅಲ್ಲಿಗೆ ಅದು ಆಧಾರ, ಉಳಿದೃಷ್ಟಿಯಿಂದ ವಿಸ್ತಾರ. ಇತಿ ಪರಮೋಪನಿಷದಿ. ದೇವರಿಗೆ ಸ್ವ ಅಂತ ಹೆಸರು, ಅಷ್ಟಮಿ ಸಾಕಿಲ್ಲಿ. ಆದರೆ ಆತ್ಮ ಅಂತ ಬಂತಲ್ಲ ಮುಂದೆ, ಆತ್ಮ ಅಂದರೆ ಪರಮಾತ್ಮನೇ. ಬ್ರಹ್ಮ ಅಂತ ದೇವರಿಗೆ ಹೆಸರು, ಗುಣಪೂರ್ಣನಾದ್ದರಿಂದ. ಅದಿಷ್ಟು ಭಗವಾನ್ ವಿಷ್ಣುರವ್ಯಯ, 3 ಹೆಸರನ್ನು ಸ್ಪಷ್ಟ ಮಾಡಿದೆ. ಅಪೀತ ಇತ್ಯತ್ರಾಪಿ ಪ್ರವೇಶ ಮಾತ್ರ, ಜೀವ ಪ್ರವೇಶನ ಹೊಂತಾನೆ ಹೊರತು ಐಕ್ಯ ಹೊಂದೋದಿಲ್ಲ. ಸ್ವಮಿತಿ ದ್ವಿತೀಯ ನಿರ್ದೇಶ, ಸ್ವಮಿತಿ ಇನ್ನೂ ಹೇಳೋದು ಆಯ್ತಪ್ಪ, ನಿದ್ರೆಯಲ್ಲಿ ಐಕ್ಯ ಹೋಗ್ತಾನೆ ಅಂತ ವಾದ ಇದೆ. ನಿದ್ರೆಯಲ್ಲಿ ಜೀವ ಐಕ್ಯ ಹೊಂದಿಬಿಡ್ತಾನೆ. ನಿಮ್ಮ ಪ್ರಕಾರ ಐಕ್ಯ ಹೊಂದವನು ಮತ್ತೆ ಏನಾಗೋದಿಲ್ಲ, ವಾಪಸ್ ಮತ್ತೆ ಹೆಸರಾಗಬಾರ್ದು, ಅವನಿಗೆ ಹೋಗಿಬಿಡ್ಬಾರ್ದು. ಮತ್ತು ಕೆಲವ್ರು ಹೋಗ್ತಾರಲ್ಲ, ಅದಕ್ಕೆ ಆಯಿತು, ಉಳಿದವ್ರು ಹೋಗಿಲ್ಲಲ್ಲ, ಎಲ್ಲರೂ ಮತ್ತೆ ಹೇಳ್ತಾರಲ್ಲ, ಮತ್ತೆ ಎದ್ದವ್ರು ಇದ್ದಾರಲ್ಲ, ಅವನು ಎದ್ದವನೇ ಮೊದಲು. ಆದ್ದರಿಂದ ಅವನು ಹೋದ ಆಗ್ತಾನೆ ಹೊರತು ಐಕ್ಯ ಹೊಂದಿದ ಅಂತ ಆಗೋದೇ ಇಲ್ಲ. ಇಲ್ಲದವ್ರು ಯಾರು ಮಲಗಲಿಕ್ಕೆ ಹೋಗ್ತಿದ್ದಿಲ್ಲ, ಯಾಕೆ ಐಕ್ಯ ಬಿಟ್ಟರೆ ಕಷ್ಟ ಅಂತ ಎದ್ದು ಕೊಡ್ತೀವಿ. ನಾವು ಹೇಳ್ತೀವಿ ಆ್ಯಕ್ಚುಲಿ, ಇದ್ದರೆ ಬರೋ ಸುಖ ದೇವರ ಹತ್ರ ಹೋದ ಸುಖ. ಮೋಕ್ಷದ್ದು ಅದೇನೆ. ಇಲ್ಲಿ ಅನ್ನೋಯಿಂಗ್ಲಿ ನೋಯಿಂಗ್ಲಿ ಇಷ್ಟೇ ಡಿಫರೆನ್ಸು. ಇಲ್ಲಿ ಕೋಮಾದಲ್ಲಿದ್ದಾಗ ಅಲ್ಲಿ ಇದ್ದಿದ್ದಾಗ ಲೆಕ್ಕ. ಇದು ಅರ್ಥ ಮಾಡಿಕೊಂಡ್ರೆ ಆ ಕಾನ್ಸೆಪ್ಟ್, ಒಂದು ಐಕ್ಯದ ಕಾನ್ಸೆಪ್ಟ್ ಇಲ್ಲಿ ನಮ್ಮ ಅನುಭವನೇ ತೊಗೊಂಬೋಣ, ಎಲ್ಲ ಬಿಟ್ಟುಬೇಡ. ನಿದ್ರೆಯಲ್ಲಿ ಐಕ್ಯ ಹೊಂತಾರೆ ಅಂತ ಹೇಳ್ತೀರಿ, ಐಕ್ಯ ಹೊಂದಿದ್ದೇವೆ ನಾವೀಗ? ಹೋಗಲಿ, ಐಕ್ಯ ಸುಖ ಅಂತಿದೆ. ನಿಮ್ಮ ಪ್ರಕಾರ ಐಕ್ಯ ಹೊಂದಿದ್ರೆ ಏನಾಗಬಾರ್ದು, ಸುಖ ಆಗಬಾರ್ದು. ಯಾತಕ್ಕೆ? ನಿರ್ಗುಣ ಬ್ರಹ್ಮ, ಐಕ್ಯ ಸುಖ ಬಂದುಬಿಟ್ರೆ ಹೋಯ್ತಲ್ಲಿ ಕತೆ, ಬ್ರಹ್ಮ ಆಗಲಿಲ್ಲ. ಸೊ ನಿದ್ರೆಯಲ್ಲಿ ಐಕ್ಯ ಅಲ್ಲಿ ಐಕ್ಯ ಹೊಂದೋದಿಲ್ಲ ಅಂತ ಅರ್ಥ. ಯಾವುದನ್ನು ಕೊಟ್ಟರು ಕೂಡ ನಮ್ಮದನ್ನೇ ಹೆಚ್ಚು ಸ್ಟ್ರೆಂಥನ್ ಮಾಡ್ತಾ ಹೋಗುತ್ತೆ ಹೊರತು ಏನಾಗ್ತಾ ಇಲ್ಲ. ನಮ್ಮದಕ್ಕೆ ಆಧಾರ ಆಯ್ತು, ಅದಲ್ಲ ಅವ್ರಿಗೆ ಆಧಾರ ಆಗಲಿಲ್ಲ. ನಮ್ಮ ಆರ್ಗ್ಯುಮೆಂಟ್ಗೆ ಆಧಾರ ಆಗಲ್ಲ ಶುರುವಾಗ. ನಾವು ಜನ ಯೋಚನೆ ಮಾಡೋದು ಅಭ್ಯಾಸ. ಅದಕ್ಕೆ ಬ್ರಹ್ಮ ಜಿಜ್ಞಾಸ ಅಂತ ಕರೆದು. ಬ್ರಹ್ಮನ ಬಗ್ಗೆ ಏನು ಮಾಡಬೇಕು, ವಿಚಾರ ಮಾಡಬೇಕು ಅಂತ ಹೇಳಿ, ವಿಚಾರ ಮಾಡಬಾರ್ದು ಅಂತ ವಾದ ಇದ್ದರೆ ಬ್ರಹ್ಮಸೂತ್ರನೇ ಬೇಕಿರಲಿ. ಇದು ಹೇಳಿ, ನೀವೇ ಹೇಳಿ, ಇದೇ ಇರ್ತಾ ಇಲ್ಲ. ಹಾಂ, ಹೆಂಗೆ ಗೊತ್ತು ಇದೆ ಅಂತ ಹೆಂಗೆ ಹೇಳ್ತಾರೆ? ಹೇಳಿ, ಹೆಂಗೆ ಹೇಳ್ತೀರಿ ಹೇಳಿ. ಅದಕ್ಕೆ ಬ್ರಹ್ಮಜ್ಞಾನಿ ಎಬ್ಬಿಸಬಾರ್ದು, ಎದ್ದು ಬಿಟ್ಟರೆ ಬೀಜಿತೆ ಆಗುತ್ತೆ. ಅಲ್ಲ, ಅದು ಆಚಾರ ಸಿಂಪಲ್ ಎಕ್ಸಾಂಪಲ್ ಕೊಟ್ಟರು. ಇಷ್ಟೊತ್ತು ನಾನು ಸುಖವಾಗಿ ಮಲಗಿದ್ದೆ, ನಾನು ಅಂಬೋದು ಹೋಗಿಲ್ಲ ಅಲ್ಲಿ.
ಇಲ್ಲಿ ಯಾರೋ ಮಲಗಿದ್ರು ಅಂತ ಹೇಳೋದಿಲ್ಲ, ನಾನು ಅಂತ ಒಪ್ಕೋತಾನೆ. ಅಲ್ಲೂ ಕೂಡ ಏನು ಜ್ಞಾನ ಇದೆ? ಕೋಮಾದಲ್ಲಿದ್ದಾಗಲೂ ಏನಿದೆ ಅವನಿಗೆ? ನಾನು ಎಂಬುದು ಹೋಗೋದಿಲ್ಲ. ನಮಗದು ಗೊತ್ತಾಗೋದಿಲ್ಲ ಹೊರತು ನಾನು ಎಂಬುದು ಹೋಗೋದಿಲ್ಲ ಯಾವ ಕಾಲಕ್ಕೂ. ಎಂಥೆಂಥ ಪ್ರಸಂಗ ಬಂದರೂ ಹೋಗೋದಿಲ್ಲ. ಅರ್ಥ ಆಯ್ತಾ? ಅನಸ್ತೀಸಿಯಾ ಕೊಟ್ಟಾಗಲೂ ಕೂಡ ಏನಾಗುತ್ತೆ? ದೇಹದ ಎಚ್ಚರ ಹೋಗುತ್ತೆ ಅವನಿಗೆ, ದೇಹಕ್ಕೆ ಡೀಲಿಂಕ್ ಆಗುತ್ತೆ ಹೊರತು ಅವನು ಹೋಗೋದಿಲ್ಲ. ಇಷ್ಟೊತ್ತು ಮಲಗಿದ್ದೆ ನಾನು, ಏನಾಯಿತು? ಆ ರೀತಿ ಕೇಳ್ತಾರೆ ಹೊರತು ನಾನು ಇಲ್ಲೇ ಹೋಗಿ ಎಲ್ಲೇ ಹೋಗಿಬಿಟ್ಟಿದ್ದೆ ಅಂತ ಯಾರು ಹೇಳೋದಿಲ್ಲ. ಅದು ಇದೆಲ್ಲ ಭಾಳ ಡೀಪಾಗಿ ಯೋಚನೆ ಮಾಡಬೇಕು. ಬರೀ ಮಾತಿ ಬೆಳೆದ್ರೆ ಏನಾಗುತ್ತದೋ? ಈ ಜಗಳಗಳೆಲ್ಲ ಬರೋದು ಯಾತಕ್ಕೋಸ್ಕರ? ಬರೀ ಮಾತಿಗೇನೆ ಬರೋದು. ಯೋಚನೆ ಮಾಡಿದಾಗ ಎಷ್ಟೋ ಅಲ್ಲೇ ನಿಂತೋಗ್ಬಿಡುತ್ತೆ. ಸ್ವಲ್ಪ ಯೋಚನೆ ಮಾಡೋದು ಅಭ್ಯಾಸ, ಆಮೇಲೆ ಈಗೋ ಶುರು ಮಾಡ್ಕೋತಾನೆ. ಮೊದಲು ತಿಳಿದೇ ಮಾತಾಡ್ತಾನೆ, ತಿಳಿದೇ ಇದ್ದಿದ್ದನ್ನು ಒಪ್ಕೊಳ್ಳೋದ್ರ ಬದಲು ತಾನೇ ತಿಳಿದು ಸರಿ ಅಂತ ಶುರು ಮಾಡಿ ಕಣಿ ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಸ್ವಪ್ನದಲ್ಲಲ್ಲ, ನಿದ್ರೆಯಲ್ಲಿ. ಬಂದಿಲ್ಲಲ್ಲ, ಅದೇ ಹೇಳ್ತಿರೋದು. ನಾನು ಮಲಗಿದ್ದೆ ಅಂತ ಹೇಳ್ತಾನೆ ಹೊರತು ನಾನು ಎಲ್ಲೋ ಹೋಗಿಬಿಟ್ಟಿದ್ದೆ, ಐಕ್ಯ ಹೊಂದಿದ್ದೆ ಅಂತ ಯಾರಿಗೂ ಬಂದಿಲ್ಲ ಆ ರೀತಿಯಲ್ಲಿ. ಬದರಿ ಹೋಗೋದು, ಬದರಿ ಆಗಿಬಿಡ್ತಾನೆ ಅವನು. ಯಾರ್ಯಾರು ಹೋಗ್ತಿದ್ದಿಲ್ಲ, ಹೋಗ್ಬಿಟ್ರೆ ಅಲ್ಲಿ. ಗುಣಪೂರ್ಣತ್ವ ಸವಿಷ್ಣು, ಯಾವುದನ್ನು ತಿಳ್ಕೊತಾನೆ ಅವನು ಹೇಗೆ ಹಾಕ್ತಾನೆ? ಅಗ್ನಿನ ತಿಳ್ಕೊಂಡು ಅಗ್ನಿ ಸುಟ್ಟೋಗ್ಬಿಡ್ತಾನೆ. ಅವನು ವಾದ ಏನು ತಿಳ್ಕೊತಾನೆ ಅದಾಗಿಬಿಡ್ತಾನೆ. ಎಲ್ಲಿ ಆಗಿಲ್ಲಲ್ಲ ಈಗ, ಆಗಬಾರ್ದು ಕೂಡ. ಕೆಲವು ಆಗಿಬಿಟ್ರೆ ಭಾರಿ ಡೇಂಜರ್ ಅದು. ಗೊತ್ತಾಯ್ತಾ? ತುಂಬ ಅನ್ಯಾಯ. ಅಪೀತ ಇತ್ಯತ್ರಾಪಿ ಪ್ರವೇಶ ಮಾತ್ರ ಸ್ವಮಿತಿ ದ್ವಿತೀಯ. ಇವತ್ತು ಜೈಲಿಗೆ ಹೋದವನ್ನೆಲ್ಲ ಜೈಲ ಕೈದಿ ಆಗೋದಾಗಿದ್ದರೆ ಅವ್ನು ಮಾತಾಡ್ಸೋಕ್ಕೆ ಯಾರೂ ಹೋಗ್ತಿದ್ದಿಲ್ಲ. ಲಾಯರ್ ಹೋಗ್ತಾರೆ ಕೆಲಸಕ್ಕೆ, ಜಡ್ಜಸ್ ಹೋಗ್ಬೇಕಾಗಿ ವಿಶೇಷ ಸ್ಪೆಷಲ್ ಸ್ಟೇಟ್ಮೆಂಟ್ಗೆ. ಗೊತ್ತಾಯ್ತಿಲ್ಲ, ಅವಾಗ ಯಾರೋ ನಾವಿಗೆ ಕೈದಿಗಳೇ ಬಿಡ್ತಾರೆ ಆಮೇಲೆ ಅಂತೇಳಿ. ಅಲ್ಲಿ ಹೋಗಿ ಮಾತಾಡ್ಸ್ಮೇಲೆ ಯಾರು ಕೈದಿ ಅಂತ ಕರೆಯೋದಿಲ್ಲ. ಅರ್ಥ ಆಯ್ತಾ? ಇವೆಲ್ಲ ಯೋಚನೆ ಮಾಡಿದರೆ ಐಕ್ಯ ಅನ್ನೋದು ಎಲ್ಲೆಲ್ಲೂ ಸಾಧ್ಯ ಇಲ್ಲ. ಅಲ್ಲಿ ಜೈಲಿಗೆ ಹೋಗೋದು ಐಕ್ಯ ಹೊಂದೋದಾಗಿದ್ದರೆ ಹೊರಗೆ ಬರಬಾರ್ದು ಕೂಡ ಈ ಮಧ್ಯೆ. ಮತ್ತೆ ಬರ್ತಾನಲ್ಲ. ಎಷ್ಟು ಸಮಸ್ಯೆಗಳಿದೆ. ಮಾತೆತ್ತಿದ್ರೆ ಸಮಸ್ಯೆ, ಮಾತಾಡೋದ್ರಲ್ಲೇ ಸಮಸ್ಯೆ ಫಸ್ಟ್ ಇರೋದು. ಅದಕ್ಕೇನೆ ಅವ್ರು ಹೇಳೋದು, ಬ್ರಹ್ಮಜ್ಞಾನ ಬಂದಾಗ ನಿಮಗೆ ಗೊತ್ತಾಗುತ್ತೆ. ನಿನಗೆ ಗೊತ್ತಾಗಿದೆಯಾ? ನಮಗೆ ಗೊತ್ತಾಗೋದು ಭಾಳ, ನಿಮಗೆ ಗೊತ್ತಾಗಿದೆಯಾ? ಗೊತ್ತಾಗದೆ ಮತ್ತೆ ಯಾಕೆ ಮಾತಾಡ್ತೀರಿ? ಗೊತ್ತಾದ್ಮೇಲೆ ಮಾತಾಡಿ, ಈಗ ಮಾತಾಡಬಾರ್ದು. ಗೊತ್ತಾದ್ರೆ ಇದ್ದಾರೆ, ನಾನು ನಿಮ್ಗೆ ಅವ್ರು ಕರ್ಕೊಂಬನ್ನಿ, ಹಾಗೆ ಕರ್ಕೊಂಡು ಅವರಿಲ್ಲ, ಮತ್ತೆ ಹೇಳಬಾರ್ದು. ಇಲ್ಲ ಸಾಕ್ಷಿ ಅಲ್ಲಿದ್ದರೆ ಸಾಕ್ಷಿ, ಇಲ್ಲೋ ಸಾಕ್ಷಿಯಾಗ್ತಾರೋ ಅವರು. ತುಂಬ ಸಾಕ್ಷಿಗಳಿದೆ, ಒಬ್ಬರು ಪ್ರೆಸೆಂಟ್ ಇಲ್ಲ, ಉಪಯೋಗ ಇಲ್ಲ. ಎದುರಿಗೆ ಇರಬೇಕು ಅವರು, ದಾಖಲೆ ಬೇಕು ಯಾವ್ದಾರು. ಇದೆಲ್ಲ ಯೋಚನೆ ಮಾಡಿದರೆ ನಮಗೆ ಮೊದಲೇ ಹೇಳಿದ್ದೇನೆ, ಇದು ಅಷ್ಟೇ ಅಲ್ಲ, ನಿತ್ಯ ಜೀವನ ಎಲ್ಲ ಸೆಟ್ಲಾಗ್ತಾ ಹೋಗು. ಸರಿಯಾಗಿ ಯೋಚನೆ ಮಾಡೋದು ಅಭ್ಯಾಸ ಮಾಡಿಬಿಟ್ರೆ ಎಲ್ಲ ಕಡೆಗೆ ಯೋಚನೆ ಮಾತಾಡ್ತಾರೆ. ಅದು ಒಂದು ಹೇಳ್ತಾ ಒಂದು ಡಿಸಿಪ್ಲಿನ್. ಅದು ಒಂದು ಓದಿದ ಮೇಲೆ ಏನು ಬರುತ್ತೋ ಒಂದು ಡಿಸಿಪ್ಲಿನ್ ಬರುವಾಗ. ಅವನು ಓದಿದ ಏನ್ರಿ, ನಾನು ಇರ್ಬೋದು, ನಾನು ಕ್ಲಾಸ್ನಲ್ಲಿ ಮಾತ್ರ ಅಲ್ಲ, ಆ ಗ್ರೇಡ್ ಏನಾಗುತ್ತೆ ಅವನ ತಿಳುವಳಿಕೆಯಲ್ಲಿ ಮಟ್ಟ, ಆ ಮಟ್ಟದಲ್ಲಿ ಮಾತಾಡ್ತಾನೆ. ಆ ತಿಳುವಳಿಕೆ ಇದ್ದ ಮಟ್ಟದಲ್ಲೇ ಮಾತಾಡ್ತಾನೆ. ಇದು ಅರ್ಥ ಮಾಡಿಕೊಂಡ್ರೆ ಅದು ಬಿಟ್ಟರೆ ಭಾರಿ ತಪ್ಪಾಗುತ್ತೆ. ನಾವು ಓದಿಗೂ ಸಂಬಂಧ ಇಲ್ಲ ಅಂತ ಅವರು ನಮಗೂ ಹಾಗೆ ಆಗಿಬಿಟ್ಟಿದೆ. ಓದಿಗೂ ನಮಗೆ ಸಂಬಂಧ ಇಲ್ಲ ಅಂತೇಳಿ. ದೇವರಿದ್ದಾನೆ, ಅದು ಉಪನ್ಯಾಸದಲ್ಲಿ ದೇವರಿದ್ದಾನೆ ಹೊರತು ಆಮೇಲೆ ನಾವೇ ದೇವರು ಹಾಗಾಗಬಾರ್ದು. ಆ ಕಾಲಕ್ಕೆ ಮಾತ್ರ ದೇವರಿದ್ದಾನೆ ಆಗಬಾರ್ದು. ಪ್ರತಿ ಕ್ಷಣದಲ್ಲೂ ನಾವು ಎಚ್ಚರ ಇರಬೇಕು. ಎಚ್ಚರ ಜಾಸ್ತಿ ಆಗ್ತಾ ಹೋಗ್ಬೇಕು. ಗೊತ್ತಾಯ್ತಾರೆ ಎಷ್ಟು ಮಟ್ಟಿಗೆ ರಿಯಲೈಸೇಷನ್ ಗೊತ್ತಾಗುತ್ತೆ. ಪ್ರತಿ ಸರಿಗೂ ಬರಬೇಕಲ್ಲ. ಯಾರಿಗೆ? ಅದೇ ಬರೀ ಬಾಯಲ್ಲಿ ಮಾತಾಡೋದಕ್ಕೆ ಭಾರಿ ವ್ಯತ್ಯಾಸ. ಇವತ್ತು ಯಾವನು ಭ್ರಷ್ಟಾಚಾರ ಮಾಡಬೇಕು ಅಂತ ಯಾರು ಮಾತಾಡ್ತಾರೆ? ಒಬ್ಬರು ಕೂಡ ಮಾತಾಡೋದಿಲ್ಲ. ಬಟ್ ಮಾಡ್ತಾರೋ ಇಲ್ಲ, ಮಾಡಿಕೊಡೋದು ಅವ್ರ ಒಳಗಾಗಿಬಿಡ್ತೀವಿ ಅಂತ ಇವರೇ ಫಸ್ಟ್ ಒಳಗೆ ಹೋಗ್ಬೇಕಾದ್ರೆ ಹಾಗಾಗ್ತದೆ. ಹಾಕಿಬಿಡ್ತೀವಿ, ಬಿಡೋದೇ ಇಲ್ಲ, ಯಾರು ಕೂಡ ಬಿಡೋದಿಲ್ಲ. ಇವು ಚಪ್ಪಾಳೆ ಹಾಕಿದ್ದೆ ಅಷ್ಟೇ ಹೊರತು ಅಲ್ಲಿ ಸಮಸ್ಯೆ ಇರೋದಲ್ಲಿ ನಾವು ಫಾಲೋ ಮಾಡ್ತೀವಿ ಅಂತಿಲ್ಲ. ನೀವು ಮಾಡಬೇಕಷ್ಟೆ. ಟ್ರೆಂಡ್ ಅದು ಒಬ್ಬರು ಮಾಡ್ತಾ ಇರೋದು ಪ್ರಶ್ನೆ ಅಲ್ಲ. ಟ್ರೆಂಡ್ ಹ್ಯಾಗೆ ಡೆವಲಪ್ ಆಗಿಬಿಟ್ರೆ ಎಂದೂ ಸಿದ್ಧಾಂತ ನಿಶ್ಚಯ ಆಗೋದಿಲ್ಲ. ಇದೆಲ್ಲ ಗೊತ್ತಾದರೆ ಯಾವುದೇ ಒಂದು ಇಶ್ಯೂ ಬಂದಿರಲಿ ಎಷ್ಟು ಕೇರ್ಫುಲ್ಲಾಗಿ ನೋಡಬೇಕು. ಹೇಗೆ ಪಿ ಎಚ್ ಡಿ ಮಾಡಬೇಕು ಅಂದರೆ ಆಚಾರ್ಯ ಗ್ರಂಥ ನೋಡಿದಾಗ ಒಂದು ಸಣ್ಣ ಗ್ರಂಥ ಇದ್ದರೂ ಅದು ಆ ಲೆವೆಲಲ್ಲೇ ಇರುತ್ತೆ, ಚಿಕ್ಕದಾಗಿರೋದಿಲ್ಲ. ಸಿಸ್ಟಮೆಟಿಕ್ ರೈಟಿಂಗ್. ಇದು ಪರಮೋಪನಿಷದಿ. ಅಪೀತ ಇತ್ಯತ್ರಾಪಿ ಪ್ರವೇಶ ಮಾತ್ರ ಸ್ವಮಿತಿ ದ್ವಿತೀಯ ನಿರ್ದೇಶ. ಮನೆಯೊಳಗೆ ಪ್ರವೇಶ ಮಾಡ್ತಾನೆ, ಮನೆ ಆಗ್ತಾನೆ, ಮನೆಯೊಳಗೆ ಪ್ರವೇಶ ಮಾಡ್ತಾನೆ. ಸ್ವಂ ಪರಮಾತ್ಮನ ಹತ್ರ ಹೋಗ್ತಾನೆ. ಸ್ವಂ ಪ್ರತಿ ಪರಮಾತ್ಮನ ಹತ್ರ ಹೋಗ್ತಾನೆ ಅಂತಿರೋದ್ರಿಂದ ಅಲ್ಲೂ ಏಕೀಭಾವ ಇಲ್ಲ. ಏಕೀಭಾವಿವಕ್ಷಾಯಾಂತು ಸ್ವೇನೇತಿ ನಿರ್ದೇಶ ಸ್ವೇನ ಐಕ್ಯಂ ಭವತಿ ಅಂತಿಲ್ಲ. ಸ್ವಂ ಅಪೀತೋ ಭವತಿ. ದೇವರ ಹತ್ರ ಹೋಗ್ತಾನೆ ಅಷ್ಟೇ ಹೊರತು ದೇವರ ಜೊತೆಗೆ ದೇವರೇ ಆಗಿಬಿಡ್ತಾನೆ ಅಂತ ಹೇಳಲಿಲ್ಲ. ಸ್ವಂ ಕುಲಾಯಂ ಯಥಾಪೀತಃ ಪಕ್ಷೀಶಾದೇವಮೀಶ್ವರಂ ಅಪ್ಪೇತಿ ಜೀವ ಪ್ರಸ್ವಾಪೇ ಭುಕ್ತೌ ಚಾನ್ಯೋಪಿ ಸನ್ ಸದಾ ಇತಿ ಚ.
ಈಗೂ ಹಾಗೇನೆ ದೃಷ್ಟಾಂತ ಕೊಟ್ಟರು. ಹಕ್ಕಿ ಭಾರಿ ಹಾರಿತು 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 ಸುಸ್ತೊಡೆದು ಹೋಯ್ತು. ಕೊನೆಗೆ ಆ ಗೂಟಕ್ಕೆ ಬಂದು ಮತ್ತೆ ಕೂತ್ಕೊಂಡು ಎಷ್ಟು ಹಾರಾಟ ಮಾಡಿ ಕೂತ್ಕೊಂಡು ಅದು ಗೂಟ ಆಗಲಿಲ್ಲ. ಅದಾಗಿದ್ದೇನೋ ಬಂಧನಮೇ ಉಪಾಶ್ರಯತೆ, ಕಟ್ಟ ಜಾಗಕ್ಕೆ ಬಂತೆ ಹೊರತು ಬಂದು ಪಕ್ಕದಲ್ಲಿದೆ ಹೊರತು ಅದಾಗಲಿಲ್ಲ. ಕ್ಲೋಸ್ ಎಷ್ಟೇ ಕ್ಲೋಸ್ ಇದ್ದರೂ ಅದೇನಾಗಿಲ್ಲ, ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಏವಮೇವ ಖಲು ಸೌಮ್ಯ. ಅದು ಇದು ಆಚಾರ್ಯ ಹೇಳಿದ ಅರ್ಥ ಸಪೋರ್ಟ್ ಮಾಡಿದ್ದಾರೆ ಆಚಾರ್ಯ. ನಿಮ್ಮ ಅರ್ಥ ಅದು ನಮ್ಮ ಅರ್ಥ ಆಗಲ್ಲ, ನಿಮ್ಮ ಅರ್ಥ ಏನೇ ಇಟ್ಕೊಂಡು ನಾ ಹೇಳಿದ ಅರ್ಥಕ್ಕೆ ಕೊಟೇಶನ್ ಕೊಟ್ಟು. ಸಂಕುಲಾಯಂ ಅಂದರೆ ದೇಹ ಶರೀರ, ಅಪೀತಃ ಸೇರಿದವನು ಪಕ್ಷಿ, ಸ್ಯಾದ್ ಏವಮೀಶ್ವರ. ಪಕ್ಷಿ ಹೇಗೆ ತನ್ನ ಆಶ್ರಯವನ್ನು ಸಮೀಪಿಸಿದ ಮೇಲೆ ಹತ್ತಿರ ಇದ್ದ ಮೇಲೂ ಕೂಡ ಅದು ಪಕ್ಷಿನೇ, ಬಂಧನ ಹೇಗೋನೋ ಜೀವ ಹಾಗೇನೆ. ಏವಂ ಈಶ್ವರಂ ಅಪ್ಪೇತಿ ಜೀವ ಪ್ರಸ್ವಾಪೆ. ಸುಸ್ತಾಗಿರುತ್ತೆ ಚಕ್ರಿ, ಹಾರಿ 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 ಹೋಗ್ಬಿಡೋದು. ತುಂಬ ಸುಸ್ತಾದ ಮಲ್ಕೊಂಡ್ಬಿಡ್ತಾನಲ್ಲ ಹಾಗೆ, ತುಂಬ ಸುಸ್ತಾದ ಹೇಗೆ ಮಲಗ್ತಾನೋ ಆ ಹಕ್ಕಿ ಹಾರಿ ಹಾರಿ ಸುಸ್ತಾಗಿ ಅಲ್ಲಿ ಮಲಗಿದೆ. ಮತ್ತೆ ಹೇಳುತ್ತೆ ಮುಕ್ತೌಚ ಅನ್ಯೋಪಿ ಸನ್ಸದಾ. ದೃಷ್ಟಾಂತ ಮಾತ್ರ ಇದೆ ತೊಗೋಬಾರ್ದು ಅಂದರೆ ದೃಷ್ಟಾಂತ ಅಷ್ಟೇ ನೀವು ಕೊಡ್ತಿರೋದು. ಈಗ ನಾವು ಹೇಳಬೇಕು ಥಿಯರಿ ಪ್ರಕಾರ ಇಲ್ಲೇ ಇಲ್ಲ, ನಿಮಗೆ ಥಿಯರಿ ಇಲ್ಲೇ ಇಲ್ಲ. ದೃಷ್ಟಾಂತ ನೋಡ್ತಿದ್ದೀರಿ, ದೃಷ್ಟಾಂತ ಅನಲೈಸ್ ಮಾಡಿದ್ರೆ ನಿಮ್ಮ ಪ್ರಕಾರ ಇಲ್ಲ ಅದು. ಏವಮೇವ ಖಲು ಸೌಮ್ಯ ಏತನ್ಮನ ಅಂದರೆ ನಾವು ಕೊಟೇಶನ್ ಕೊಟ್ವಿ, ನೀವು ಕೊಟೇಶನ್ ಕೊಡಿ ನೋಡೋಂಥ. ಅದಕ್ಕೀಗ ನೀವು ತಪ್ಪರ್ಥ ಮಾಡಿದ್ದೀರಲ್ಲ, ಕೊಟೇಶನ್ಗಳು ಸಪೋರ್ಟ್ ಮಾಡೋಕ್ಕೆ ಕೊಡೋಕ್ಕೆ ಬರೋದಿಲ್ಲ. ಏವಮೇವ ಖಲು ಸೌಮ್ಯ ಏತನ್ಮನೋ ದಿಶಂ ದಿಶಂ ಪತಿತ್ವ. ಮನಸ್ಸೇ ಹಕ್ಕಿ ಇದ್ದಾಗೆ, ಮನಸ್ಸೇ ಹಕ್ಕಿ ಇದ್ದಾಗೆ ದಿಶಂ ದಿಶಂ ಪತಿತ್ವ ಅನ್ಯತ್ ಆಯತನಂ ಅಲಬ್ಧ್ವಾ. ಎಲ್ಲೂ ನೆಲೆ ಸಿಗಲಿಲ್ಲ ಅದಕ್ಕೆ. ಪ್ರಾಣಮೇವ ಉಪಾಶ್ರಯತೆ. ಅದಕ್ಕೆ ಆಚಾರ್ಯ ಹೇಳಿದರು ಈ ಮಾತಿನ ಅರ್ಥ ಅದು. ತದಲಂ ಬಹುಲೋಕ ವಿಚಿಂತನೆಯ. ತುಂಬ ತೆರೆಗೆಡಿಸ್ಕೋಬೇಡ್ರಿ. ಪ್ರವಣಂ ಕುರು ಮಾನಸ ಮೀಸು. ದೇವರ ಹತ್ರ ಹಾಕಿಬಿಡಿ, ಸುಲಭ ಅದು, ಸಿಂಪಲ್. ಅದು ಎಷ್ಟಕ್ಕೆ ಒಂದು ಮಾತು ಎಷ್ಟೋ ಇದಕ್ಕೆ ಅರ್ಥ ಆಗುತ್ತೆ. ಆಚಾರ್ಯ ಬರೋ ಒಂದೇ ಒಂದು ಮಾತು ಎಷ್ಟು ಸುಲಭ, ಎಷ್ಟು ಅರ್ಥವತ್ತಾದ ಮಾತು. ಆ ದೃಷ್ಟಿಯಲ್ಲಿ ಇತಿ ಜೀವ ಪ್ರಾಣ ಇತಿ ಪರಮಾತ್ಮ. ಪತಿತ್ವ ಅನ್ಯತ್ರ ಆಯತನ ಮಲಬ್ಧ್ವಾ ಪ್ರಾಣಮೇವ ಪ್ರಾಣ ಅಂದರೆ ಯಾರಿಲ್ಲಿ ಅಲ್ಲ, ನಾರಾಯಣ. ಯಾಕೆ ಪ್ರಾಣ ವಿಷ್ಣು ಸಹಸ್ರನಾಮದ ಪ್ರಾಣ, ಗೊತ್ತಾಯ್ತಾ? ಪ್ರಾಣಮೇವ ಉಪಾಶ್ರಯತೆ. ಯಾಕೆ ಜೀವನ್ನೆಲ್ಲ ಒಂದು ಕಡೆ ಸೇರಿಸಿರೋದ್ರಿಂದ ವಾಯುದೇವರು ಜೀವರಾದ್ದರಿಂದ ಅವರು ತಗೊಳ್ಬಾರ್ದು. ನಿದ್ರೆಯಲ್ಲಿ ಕೂಡ ವಾಯುದೇವರು ಕೂಡ ಏನಂತ ಹೇಳ್ತಾರೆ, ಪ್ರಾಜ್ಞಾನಾಮಕ ಪರಮಾತ್ಮ ಹತ್ರ ಹೋಗ್ತಾರೆ ಅಂತ ಹೇಳ್ತಾರೆ ಹೊರತು ಇದಂತ ಹೇಳೋದಿಲ್ಲ. ಆದ್ದರಿಂದ ಇಲ್ಲಿ ಪ್ರಾಣ ಅಂದರೆ ನಾರಾಯಣ. ಇತ್ಯತ್ರಾಪಿ ಹೌದು, ಇವು ಜೀವನ ಒಳಗೆ ಬರೋದೇ ಇಲ್ಲಲ್ಲ ಫಸ್ಟು. ಇತ್ಯತ್ರಾಪಿ ಮನ ಇತಿ ಜೀವ ಪ್ರಾಣ ಇತಿ ಪರಮಾತ್ಮ. ಎಲ್ಲ ದೊಡ್ಡೊಂದು ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೂ ಆಫೀಸ್ಗೆ ಹೋಗ್ತಾನೆ, ಯಾರು ತೋರಿಸ್ತಾರೆ, ಸ್ವಲ್ಪ ನೀವು ಜೊತೆ ಬನ್ನಿ ಅಂತ ಕರೀತಾರೆ. ನೀವು ಜೊತೆ ಬನ್ನಿ, ಹೋಲಕ್ಕೆ ಒಳಗೋಲಕ್ಕೆ ಬರೋದಿಲ್ಲ ಅಲ್ಲ, ಅಲ್ಲಿ ಹೋಗಿ ಮಾತಾಡ್ಲಿಕ್ಕೋಸ್ಕರ ನೀವು ಒಬ್ಬರು ಬಂದಿರೋ ವಾಸಿ ಅಂತ ಹೇಳ್ತಾರಲ್ಲ ಹಾಗೆ. ಆ ಸಪೋರ್ಟ್ ಕಾನ್ಸೆಪ್ಟು ಯಾವಾಗಲೂ ವಾಯುದೇವರು ಆ ರೀತಿ ಬರುತ್ತೆ, ಎಲ್ಲರೂ ಹೋಗ್ಲಿಕ್ಕೆ ಬರೋದಿಲ್ಲ. ಹಾಂ ಹೌದು, ಪ್ರಾಣ ಇದು ಪರಮಾತ್ಮ. ಇಲ್ಲಿ ಪರಮಾತ್ಮ ಪ್ರಾಣ ಅಂದರೆ ಮನಸ್ಸು ಅಂದರೆ ಜೀವ. ಯತ್ರಾಯಂ ಪುರುಷ ಸ್ವಪಿತಿ ನಾಮ ಇತಿ ತಯೋರೇವ ಪ್ರಸ್ತುತತ್ವ. ಅದಕ್ಕೊಂದು ಪದ್ಧತಿ ಇದೆ. ನಿದ್ದೆ ಬಂದವ್ರು ನೆನೆಸಬಾರ್ದು ಅಂತೇಳಿ, ನಿದ್ದೆ ಮಾಡಿ ನೆನೆಸಬಾರ್ದು. ದೊಡ್ಡವ್ರು ನಿದ್ದೆ ಮಾಡ್ತಾರೆ, ಚಿಕ್ಕವ್ರು ಮಾಡಿದ್ರಲ್ಲ, ಇಲ್ಲ ಸ್ಕೂರಿಗೆ ಕಳಿಸ್ಬಾರ್ದಾಗಿಬಿಡೋದು, ಬರ್ಕೊಂಡಿರ್ತಾರೆ. ಸ್ಕೂರಿಗೆ ಕಳಿಸೋದು ಉಪನಿಷತ್ತು ಓದಿಬಿಟ್ಟಿದ್ದೇನೆ, ನೆನೆಸಬಾರ್ದು. ಹಾಗಲ್ಲ, ದೊಡ್ಡವ್ರು ನೆನೆಸಬಾರ್ದು. ಯಾಕೆ ದೇವರಂತ ಇರ್ತಾರೆ, ಡಿಸ್ಟರ್ಬ್ ಮಾಡಬಾರ್ದು. ಆಫೀಸ್ ಜೊತೆ ಮಾತಾಡ್ತಾರೆ ಅಂದರೆ ಕರೆಯೋದು ಅವ್ರನ್ನ ಕರೆಯೋಕ್ಕೆ ಬರೋಲ್ಲ. ಅವ್ರು ಕಳಿಸೋರಿಗೆ ಅವ್ನು ಬರೋಕ್ಕೆ ಬರೋಲ್ಲ, ಅವ್ನು ಕೂತಿರೋದು ಅವ್ನು ಎದ್ದು ಹೋಗ್ಲಿಕ್ಕೆ ಬರೋಲ್ಲ. ಅವನು ಹೋಗೋದ್ಮೇಲೆ ಹೋಗ್ಬೇಕಷ್ಟೇ. ಅದಕ್ಕೆ ಪ್ರವತ್ತ ತಾನು ಡೀಲಿಂಗ್ ಮಾಡಬೇಕು. ಇಲ್ಲ ಇವನಿಗೆ ಇವನಿಗೆ ಬರಲ್ಲ, ಹೊರಗೆ ಬರಲ್ಲ. ಅರ್ಥ ಆಯ್ತಾ? ಎಲ್ಲಿದೆ ಏನಂತಿದೆ? ಸ್ವಪೀತಿ ಅಷ್ಟೇ, ತಪ್ಪದು. ಸ್ವಪೀತಿ ಅಷ್ಟೇ. ನಾಮ ಅಂದರೆ ಮಲಗಿರುತ್ತಾನೆ ಅಂತ ಅರ್ಥ. ಇತಿ ತಯೋರೇವ ಪ್ರಸ್ತುತತ್ವ. ಇಲ್ಲಿ ಜೀವ ಪರಮಾತ್ಮ ಇಬ್ಬರು ಪ್ರಸಂಗ ಬಂದಿರೋದ್ರಿಂದ ಈ ಪ್ರಾಣ ಶಬ್ದಕ್ಕೆ ಪರಮಾತ್ಮ ಅಂತ ಹೆಸರು, ಮನಃಶಬ್ದಕ್ಕೆ ಜೀವ ಅಂತ ಹೆಸರು. ಯಾಕೆ? ಮನುತೆ ಇತಿ ಮನಃ, ತಿಳುವಳಿಕೆ ಇರೋನು ಅಂತ ಅರ್ಥ. ತಿಳುವಳಿಕೆ ಇರೋನು ಜೀವ, ಜಡಕ್ಕೆ ತಿಳುವಳಿಕೆ ಇಲ್ಲ. ಮತ್ತೆ ಹೇಳ್ತಾನೆ, ಮನನಾನ್ ಮನಬುದ್ಧಿಷ್ಟ ಉದ್ಗಲೋ ನಿರಯಂ ಗಿರನ್ ಕರ್ಮಾನುಶಯನಾಚ್ಚೈವ ಸಂಸಾರಿ ಅನುಶಯೀ ಸ್ಮೃತಃ ಇತಿ ಪರಮೋಪನಿಷದಿ. ಮತ್ತು ದೇವ್ರಿಗೆ ಹೇಳ್ತಾರೆ, ದೇವ್ರಿಗೆ ಮನಸ್ಸು ಅಂತ ಅರ್ಥ ಇದೆ. ಮನನಾನ್ ಮನಬುದ್ಧಿಷ್ಟ, ಮನನ ಮಾಡೋ ಶಕ್ತಿ ಇರೋ ಜೀವನಿಗೆ ಮಾತ್ರ. ಆದ್ದರಿಂದ ಅದು ಏನದು? ಇಲ್ಲಿ ಮನ ಅಂದರೆ ಜೀವ. ಮತ್ತು ಪುದ್ಗಲೋ ನಿರಯಂ ಗಿರನ್, ಪುದ್ಗಲ ಅಂಥೇಳಿ ಪುದ್ಗಲ ಅಂತಲೇ ಹೆಸರಿದೆ. ಪ್ರಸಂಗ ಮತ್ತು ಬೇರೆ ಕಡೆ ಉಪಯೋಗ ಬರುತ್ತೆ. ಅವಾಗ ಉಪಯೋಗ ಮಾಡಿಕೊಂಡ್ರೆ ಸರ್ವಮೂಲ ಬಂದಿದ್ದೆ ಪ್ರಾವಿಡೆನ್ಸ್ ಕೊಟ್ಟಾಗ ಲೆಕ್ಕ. ಅವತ್ತು ಅಡಿಗೆ ನೀವು ಮಾಡಿಕೊಡ್ರಿ, ಎಲ್ಲ ಮಾಡಿ ಹಾಕ್ಬಿಟ್ರೆ ದಡ್ಡ ಅಂತ ಕರೀತಾರೆ. ಅವತ್ತು ಅಡಿಗೆ ಎಷ್ಟು ಬೇಕೋ ಅಷ್ಟೇ.
ಎಲ್ಲ ಇತ್ತು, ಎಲ್ಲನೂ ಅಡಿ ಪ್ರೈವೇಟ್ ಸ್ಟೋರ್ಸು ಇದ್ಮೇಲೆ ಪಕ್ಕದಲ್ಲಿ ಅಡುಗೆ ಮನೆಯಲ್ಲಿ ನೀರಲ್ಲಿ ಹಾಕಿಬಿಟ್ರೆ ಅವತ್ತು ಅಡಿಗೆಗೆ ಬೇಕೋ ಅದನ್ನ ಹಾಕಿ ಸರ್ವಮೂಲ ಅಂದರೆ ಹಾಗೆ. ಇವತ್ತು ಪ್ರಶ್ನೆಗೆ ಏನು ಬೇಕೋ ಅದನ್ನು ಹುಡುಕಬೇಕೆ ಹೊರತು ಎಲ್ಲ ಹೇಳ್ತಾ ಕೂತ್ಕೊಂಡು ಯಾರಿಗೂ ತಿಳಿಯೋದು ಇಲ್ಲ, ಆಗೋದು ಇಲ್ಲ. ಅದು ತಪ್ಪಾಗತ್ತೆ. ಹೇಳಬೇಕಾದ್ದನ್ನು ಬಿಡಬಾರ್ದು, ಅದಕ್ಕೆ ಸಂಬಂಧಪಡ್ತಿದ್ದೆ ಅವತ್ತು ಹೇಳಬಾರ್ದು. ಪುತ್ಗಾಲ ಅಂತ ಹೇಳಿ, ಪುತ್ಗಾಲ ನಿರಯಂ ಗಿರ. ಪುತ್ ಅಂದರೆ ಪುತ್ರ, ಪುನ್ನಾಮ, ತ್ರಾತಾಯವ ನರಕ ಸೈ ಪುತ್ರ ನಾಮ ಅಂತ ಒಂದಿತ್ತಲ್ಲ. ಪುತ್ ಅಂತ ನರಕದ ಹೆಸರು, ಅದರಿಂದ ಕಾಪಾಡ್ತಾನೆ, ಆದ್ದರಿಂದ ಮಗನಿಗೆ ಪುತ್ರ ಅಂತ ಕರೀತಾರೆ. ಇವತ್ತು ಆಸ್ತಿ ಕ್ಲೇಮ್ ಮಾಡೋನು ಪುತ್ರ ಅಂತ ಅರ್ಥ. ಪುತ್ರ ಅಂದ್ರೇನು, ಆಸ್ತಿ ಕ್ಲೇಮ್ ಮಾಡೋರು. ಮೊನ್ನೆ ಯಾರೋ ತೋರಿಸಿದ್ದಾರೆ ಟಿ ವಿ ಒಳಗೆ, ಅವ್ರ ತಂದೆ ಸತ್ತೋಗ್ಬಿಟ್ರೆ ಮಕ್ಕಳೆಲ್ಲ ಏನು ಕೊಟ್ಟಿದ್ದು, ಶವ ಬಿಸಾಕಿಬಿಡಿ ಅಂತ. ನೀವು ನಾವು ಬರೋದಿಲ್ಲ, ಬಿಸಾಕಿಬಿಡಿ. ಬರೋದಿಲ್ಲ ಕೂಡ ಅಲ್ಲ, ಅದೇ ತಪ್ಪು. ಬರೋದಿಲ್ಲ ಅಂತ ಹೇಳಿದ್ರೆ ಮೊದಲೇ ತಪ್ಪು. ಬಿಸಾಕಲಿ, ಇನ್ನು ಬರೋದು ಬಿಸಾಕಬೇಕು, ಏನು ಹೇಳೋದು ಕೆಲಸ. ಇವರು ಬಿಸಾಕಿಲ್ಲ ಪಾಪ, ಮಾಡಿದ್ದಾರೆ. ಅದು ಇಷ್ಟು ಕೂಡ ಇಲ್ಲ ಅಂತ ಹೇಳಿದರೆ ಎಷ್ಟು ಅನ್ಯಾಯ. ಅವ್ರ ಪುತ್ರ ಹೇಗಾಗ್ತಾನಾಗ? ಪುದ್ಗಲ ನಿರಯಂ ಗಿರನ್. ನಿರಯ ಅಂದರೆ ಏನು? ನರಕ, ನರಕದಿಂದ ಕಾಪಾಡೋನೇ ಇವರು ಪುತ್ರ. ಆ ಶಬ್ದ ಕರೆಕ್ಟಾಗಿ ಇಲ್ಲ ಅರ್ಥ ಆಗಿ ಪುದ್ಗಲ ಅಂತ ಕರೀತಾರೆ. ಗಿರನ್ ಅಲ್ಲಿ ಏನೇನಿದೆ ಏನು ನೋಡಿ ವಾಕ್ಯ. ಪುದ್ಗಲ ಗರ ಲರಯೋ ಲಭೇದ ಅಂತ ಪದ ಇದೆ. ರಾ ಮತ್ತು ಲಾಗಳಿದ್ದಾಗ ಏನು ಮಾಡ್ಬೋದು? ವಾ ಬಾ ಅವಕ್ಕೇನು ವ್ಯತ್ಯಾಸ ಇಲ್ಲ. ಚಿಕ್ಕ ಮಕ್ಕಳು ಲವಿ ಲವಿ ಅಂತ ರವಿ ಅನ್ನಕ್ಕೆ ಬರೋಲ್ಲ ಅವರಿಗೆ, ಗೊತ್ತಾಯ್ತಾ? ಯಾಕಂದ್ರೆ ರಕಾರಕ್ಕೆ ರಕಾರಕ್ಕೆ ಹತ್ತಿರ ಪದ ಉಪಯೋಗಿಸ್ತಾರೆ, ಯಾವ್ದು ಬರೋದಿಲ್ಲ ಅದನ್ನು ಉಪಯೋಗಿಸ್ತಾರೆ. ನುಂಗಿ ಹಾಕೋದು, ಪರಿಹಾರ ಮಾಡೋದು ಅಂತ. ಗಿರನ್ ಕರ್ಮಾನುಶಯನಾಚೈವ. ಅದಕ್ಕೆ ಗಿರಿವಿ ಇಟ್ಕೊಂಡ್ರೆ ಗಿರ್ ಹೋಯ್ತು, ನುಂಗಿ ಹಾಕ್ಬಿಡ್ತಾರಲ್ಲ ಆಟ ಕೊಡೋದು 10 ರೂಪಾಯಿ ಪಡೆಗೆ ಅದಕ್ಕೆ ಸ್ಟಾರ್ ಪಡ. ಇರುವಾಗಲೇ ಅವ್ರು ಎಸ್ಎಸ್ಟಿ ಸರಿಯಾಗಿ ವ್ಯಾಪಾರ ಮಾಡಿದರೆ ಆ ಶ್ರೀಮಂತರಾಗಲಿಕ್ಕೆ ಬರೋಲ್ಲ ಅವರು. ಮತ್ತು ಬದುಕಲಿಕ್ಕೆ ಬರ್ತದೆ. ಶ್ರೀಮಂತರಾಗೋದು ಬೇರೆ, ಬದುಕೋದು ಬೇರೆ. ಬದುಕೋದಕ್ಕೆ ಎಲ್ಲ ವೃತ್ತಿಯರು ಬದುಕಲಿಕ್ಕಿರೋದು ಯಾವುದಕ್ಕಿಲ್ಲ, ಅದಕ್ಕೆ ಹೇಳ್ತಾರೆ ಮೂಲ ಎಕ್ಸ್ಪ್ಲೇಷನ್ ಕೊಡದೆ ಹೋದರೆ ಸಂಪಾದನೆ ಭ್ರಷ್ಟಾಚಾರ ಅಂತಲೇ ಹೆಸರು. ಎಲ್ಲಿಂದ ಬಂತು ಅಂತ ಹೇಳಬೇಕಾದ್ರೆ ಯಾರೇ ಸಂಬಳ ಕೊಡು, ಬದುಕಲಿಕ್ಕೆ ಸಂಬಳ ಕೊಡ್ತಾರೆ ಹೊರತು ಯಾವುದಕ್ಕೆ ಕೊಡೋದಿಲ್ಲ. ಭಾರಿ ಎಕ್ಸ್ಟ್ರಾ ಮಾಡಬೇಕು, ಅದಕ್ಕೆಲ್ಲ ಕೊಡೋದಿಲ್ಲ. ಇನ್ನು ಖರ್ಚಿಗಾಗಬೇಕು, ಇದಾಗಬೇಕು. ಅದಕ್ಕೆ ಶಾರ್ಟೇಜ್ ಬಂದರೆ ಡೇರ್ನೆಸ್ ಅಲ್ಲ. ಡಿಯರ್ ಬೆಲೆ ಹೆಚ್ಚಾದರೆ ಕೊಡೋದು ಅಂತ ಅರ್ಥ. ಹೆಸರು ಡಿಯರ್ ಅದು, ಅನ್ಡಿಯರ್ ಅದು. ಆ್ಯಕ್ಚುಲಿ ಡಿಯರ್ ಶಬ್ದಕ್ಕೆ ಏನಂತ ಅರ್ಥ ಅಲ್ಲಿ? ಡೇರ್ನೆಸ್ ಸರ್ವಿಸ್ ಅಂತ ಕೊಡ್ತಾರಲ್ಲ, ಬೆಲೆ ಹೆಚ್ಚಿದಾಗ ತುಟ್ಟಿ ಭತ್ಯೆ ಅಂತ ಹೇಳಿದ್ರು. ತುಟ್ಟಿ ಅಂದರೆ ಏನು? ಬೆಲೆ ಹೆಚ್ಚಾದಾಗ ಅದಕ್ಕೆ ಕಾಂಪೆನ್ಸೇಟ್ ಮಾಡಲಿಕ್ಕೆ ಕೂಡ ಹಣ ಅಂತ ಹೆಸರು. ಅದು ಸನ್ಮೂಲಾ ಸೌಮ್ಯ ಇಮಾ ಸರ್ವಾ ಪ್ರಜಾ ಸದಾಯತನಾ ಸತ್ಪ್ರತಿಷ್ಠಾ ಮತ್ತು ಪ್ರಾಣ ಪ್ರಣಯನಾತ್ತೇಷ. ನೋಡಿ, ವಿಷ್ಣು ಸಹಸ್ರ ಆಚಾರ್ಯ ಭಾಷ್ಯ ಬರೋದಿಲ್ಲ, ಪ್ರಾಣ ಶಬ್ದ ಇದೆ, ಇಲ್ಲಿ ಅರ್ಥ ಬರೆದಿದ್ದಾರೆ. ಪ್ರಣಯನಾತ್ ಪ್ರಾಣ ಏನು ಹೇಳ್ತೀನಿ ಅಲ್ಲಿ ಹೇಳಿದ್ದು. ಕರ್ಮ ಅನುಶಯನಾಚ್ಚೈವ ಸಂಸಾರಿ. ಕರ್ಮ ಅನುಶಯನಾತ್, ಕರ್ಮಕ್ಕೆ ತಕ್ಕಂತೆ ಬದುಕೋದ್ರಿಂದ ಅದೇನಂತ ಸಂಸಾರಿ ಅಂತ ಕರೀತಾರೆ ಜೀವರನ್ನು. ಅನುಶಯೀ ಸ್ಮೃತಃ, ಅನುಶಯೀ ಸಂಸಾರಿ, ಅನುಶಯೀ ಅಂತ ಹೆಸರುಗಳು ಉಂಟು. ಪ್ರಾಣ ಪ್ರಣಯನಾತ್, ಪ್ರಣಯನ, ನಯನ ಪ್ರಣಯನ, ಪ್ರಕೃಷ್ಟವಾದ ಕರೆದೊಯ್ಯುವಿಕೆ ದೇವರಿಗೆ, ಅದಕ್ಕೆ ಪ್ರಾಣ ಅಂತ ಕರೀತಾರೆ. ಸಾಧುತ್ವಾತ್ ಸನ್, ಇದು ವಿಷ್ಣು ಸಹಸ್ರ ವ್ಯಾಖ್ಯಾನ. ಇಲ್ಲಿ ಒಂದು ಎಷ್ಟೋ ಪದಗಳಿಗೆ ಆಚಾರ್ಯ ಭಾಷ್ಯ ಇದೆ. ವಿಷ್ಣು ಬರೀ ಸರ್ವಮೂಲದಲ್ಲಿ ವಿಷ್ಣು ಸಹಸ್ರ ಪದ ಎಷ್ಟು ಬಂದಿದೆ ಹುಡುಕಿಬಿಟ್ಟು ಅರ್ಥ ಅಲ್ಲೇ ಬರೆದಿರ್ತಾರೆ. ಅವರೇ ಬರೆದ ಭಾಷ್ಯ ಆಗಿಬಿಡುತ್ತಾರೆ. ಅದೇ ಹಿಂದೆ ಬರೆದವರ ವಿದ್ಯಾಧಿರಾಜರು ಎಲ್ಲ ತುಂಬ ಜನ ಬರೆದವರೆಲ್ಲ ಅದು ಇಟ್ಟೋಣೆ ಕೆಲಸ ಮಾಡಿದ್ರು. ಹರಿಹಿ ಸ್ಮೃತಃ ಇತಿ ಅದು ತುಂಬ ಹೇಳಿರ್ತಾರೆ ಆಚಾರ್ಯರು, ಎಷ್ಟು ಬೇಕೋ ಅಷ್ಟು ಹೇಳಿರ್ತಾರೆ. ಸನ್ಮೂಲಾ ಸೌಮ್ಯ ಇಮಾ ಸರ್ವಾ ಪ್ರಜಾ ಸದಾಯತನಾ ಸತ್ಪ್ರತಿಷ್ಠಾ ಇತ್ಯತ್ರಾಪಿ ಭೇದ ಏವ ಪ್ರತೀಯತೆ. ಈ ಪ್ರತಿಗಳೆಲ್ಲ ಎಂಥವರು? ಸನ್ಮೂಲಾ ಸದಿತಿ ಬ್ರಹ್ಮ ಅಥಾತೋ ಬ್ರಹ್ಮ ಜಿಜ್ಞಾಸ ಜನ್ಮಾದ್ಯಶಯತಃ. ದೇವರೇ ಮೂಲ ಕಾರಣ ಇವರೆಲ್ಲರಿಗೂ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದೆ. ಸನ್ಮೂಲಾ ಇಮಾ ಸರ್ವಾ ಪ್ರಜಾ, ಬ್ರಹ್ಮದೇವರಿಂದ ಹಿಡಿದು ಯಾರ್ಯಾರು ಇದ್ದಾರೆ ಎಲ್ಲರೂ ಕೂಡ ಯಾವುದಕ್ಕೆ ಸೇರಿದವರು? ಎಲ್ಲ ಬ್ರಹ್ಮದೇವರು ಜೀವರು, ರಮಾದೇವಿ ಜೀವರಲ್ಲ, ಆದರೂ ಕೂಡ ದೇವರು ಅನುಸರಿಸೇ ಇರೋದು. ಸದಾಯತನಾ ಸದಾಯತನಾ, ಸತ್ ಅಂದರೆ ಪರಮಾತ್ಮ, ಸತ್ಪ್ರತಿಷ್ಠಾ ಪರಮಾತ್ಮನನ್ನೇ ಆಧರಿಸಿದ್ದಾರೆ. ನಿತ್ಯತ್ರ ಅಪಿ ಭೇದ ಏವ ಪ್ರತೀಯತೆ. ಇವರೆಲ್ಲ ಸತ್ತನ್ನೇ ಮೂಲ ಹೊಂದಿದವರು, ಭೇದ ಇದೆ. ಎಲ್ಲ ಪ್ರಜೆಗಳು ಸತ್ತನ್ನೇ ಆಶ್ರಯಿಸಿದವರು, ಭೇದ ಇದೆ. ಸತ್ತನ್ನೇ ನೆಲೆಸಿದವರು, ಮತ್ತೆ ಭೇದ ಇದೆ. ಪ್ರತಿ ಪದದಲ್ಲೂ ಭೇದ ಇದೆ, ವಾಕ್ಯದಲ್ಲಿ ಭೇದ ಅಲ್ಲ, ಪ್ರತಿ ಪದದಲ್ಲೂ ಭೇದವನ್ನು ಹೇಳ್ತಾ ಇದ್ದಾರೆ. ಯಾವುದು? ಬೃಹದಾರಣ್ಯ, ಚಾಂದೋಗ್ಯ, ಅವೆಲ್ಲ ಚಾಂದೋಗ್ಯ ನಡೀತಾ ಇದಿಷ್ಟು. ಚಾಂದೋಗ್ಯ ನೀನು ಮುಗಿಸಿಲ್ಲ ಅವರು, ಆಮೇಲೆ ಬೇರೆ ತಗೋತಾರೆ. ತತ್ವಮಸಿನಿ ವಿಷ್ಣು ತತ್ವಮಸಿನಿ ವಾಕ್ಯಾರ್ಥ ಇದೆ.
ಅದರಲ್ಲಿ ಇಷ್ಟೇನು ಬರೋದಿಲ್ಲ. ಬೃಹದಾರಣ್ಯ ಭಾಷೆ ಬರೀಬೇಕಾದ್ರೆ ದೊಡ್ಡ ಕೊಟೇಶನ್ ಕೊಟ್ಬಿಟ್ಟು ಛಾಂದೋಗ್ಯ ಭಾಷೆಯೊಳಗೆ ಅರ್ಥ ಹೇಳ್ಬಿಡ್ತಾರೆ. ಡಿಸ್ಕಷನ್ ಆದರೆ ಇಲ್ಲಿದೆ. ಛಾಂದೋಗ್ಯನೇ ಇದೆಲ್ಲ ತತ್ವಕ್ಕೆ ಸಂಬಂಧಪಟ್ಟ ವಾಕ್ಯಗಳೇ. ಅದು ಕೂಡ ಹಿಂದೂ ಮುಂದಿರೋ ವಾಕ್ಯಗಳನ್ನ ಹೇಳ್ತಾರೆ. ಇನ್ನೊಂದು ಸರಿಯಾಗಿ ನೋಡಿ, ಅಲ್ಲಿ ಭೇದನೇ ಇದೆ ಹೊರತು ಏನೇ ಇಲ್ಲ. ಪರಮಾತ್ಮನಿಂದ ಹುಟ್ಟಿ ಬಂದರು, ಪರಮಾತ್ಮನ ಹೋಗ್ತಾರೆ ಅಷ್ಟೇ. ಬೇರೆ ನದಿಗಳನ್ನ ಸಮುದ್ರದಿಂದ ಬಂದ ನದಿ ಮತ್ತು ಸಮುದ್ರಕ್ಕೆ ಹೋಗುತ್ತಲ್ಲ ಹಾಗೆ. ಸೃಷ್ಟುತ್ವಾತ್ ಆಶ್ರಯತ್ವಾಚ್ಚ ಮುಕ್ತಾನಾಂಚ ಪ್ರತಿ ಸ್ಥಾಪನಾಚ್ಚ ವಿಹುರ್ವಿಷ್ಣು ಅನ್ಯ ಸಂಸಾರಿಣೋ ಮತಃ. ದೇವರು ಆಶ್ರಯ ಸದಾಯತನ ಅಂತ ಪದ ಬಂತು. ದೇವರು ಸೃಷ್ಟಿ ಮಾಡ್ತಾನೆ, ನೆಲೆ ಕೊಡ್ತಾನೆ ಅಂತ ಹೇಳಿದ್ರಲ್ಲ. ಸೃಷ್ಟುತ್ವಾತ್ ಸೃಷ್ಟಿ ಮಾಡೋರು, ಆಶ್ರಯತ್ವಾತ್ ಪೋಷಕರು ಅಂತ ಕರೀತಾರೆ. ತಂದೆ ತಾಯಿಗಳು ಸೃಷ್ಟಿ ಮಾಡ್ತಾರೆ, ಪೋಷಕರು ಅವರೇ, ಗೊತ್ತಾಯ್ತು, ಪೇರೆಂಟ್ ಅಂತ ಹೆಸರು ಬರುತ್ತೆ. ಮುಕ್ತಾನಾಂಚ ಪ್ರತಿ ಮುಕ್ತಿಗೆ ಹೋದ ಮೇಲೂ ಕೂಡ ಆಶ್ರಯ ಮುಕ್ತಾನಾಂ ಪರಮಾಗತಿ ಆಗಿರೋದ್ರಿಂದ ಸ್ಥಾಪನಾಚ್ಚ ಅವ್ರು ವಾಪಸ್ ಬರದಂತೆ ಅಲ್ಲೇ ತಡೀತಾರೆ. ಆಟೋಮೆಟಿಕ್ ಅಲ್ಲದು, ದೇವ್ರ ರಕ್ಷಾ ಪರ್ಮನೆಂಟ್ ಅಪಾಯಿಂಟ್ಮೆಂಟ್ ಅಂತ ಹೇಳಿದರೆ ನೀವು ಉಚ್ಚಾಪಟ್ಟಿ ಮಾಡಿದರೆ ತೆಗೆದಾಕಬಾರ್ದು ತೇಲಲ್ಲ. ಅಂದರೆ ಎಲ್ಲ ಸರಿ ಇದ್ದರೆ ಪರ್ಮನೆಂಟ್ ಅಷ್ಟೇ ಹೊರತು ಪರ್ಮನೆಂಟಾಗಿ ಹುಚ್ಚು ಮಾತಾಡಿ ಏನು ಮಾಡ್ತಾರೋ ಅನ್ನೋ ತೆಗೆದು ಹಾಕ್ತಾರೆ. ಸೊ ಮುಕ್ತಿಗೆ ಹೋದ್ಮೇಲೆ ಅವ್ರು ವಾಪಸ್ ಬರದಂತೆ ನೋಡ್ಕೊಳ್ಳೋದು ಆಟೋಮೆಟಿಕ್ ಅಲ್ಲ, ದೇವರ ಅನುಗ್ರಹ ಅದು. ಒಂದು ದೇವರ ಅನುಗ್ರಹ. ಮುಕ್ತಾನಾಂ ಪರಮಾಗತಿ, ಮುಕ್ತರಿಗೂ ಗತಿಯಾಗಿದ್ದರೆ ಏನರ್ಥ? ಮುಕ್ತರಿಗೆ ಏನೇನು ಸಿಗಬೇಕು ಅದೆಲ್ಲ ದೇವರಿಂದ ಸಿಗುತ್ತೆ ಹೊರತು ಅವರಿಂದ ಅವ್ರು ಫ್ರೀ ಆದರೂ ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು. ಫ್ರೀ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅನ್ಯ ಸಂಸಾರಿಣೋ ಸ್ಥಾಪನಾಚ್ಚ, ಮೊದಲು ಸೃಷ್ಟುತ್ವಾತ್, ಆಶ್ರಯತ್ವಾತ್, ಸ್ಥಾಪನಾತ್. ಮೂರು ಕೆಲಸ ಪ್ರತಿಯೊಬ್ಬರಿಗೂ ಕೂಡ, ಒಬ್ಬೊಬ್ಬರಿಗಲ್ಲ, ಮಾಸಲ್ಲಲ್ಲ, ಒಬ್ಬೊಬ್ಬರಿಗೂ ಕೂಡ. ವಿಭು ವಿಷ್ಣು ಅನ್ಯ ಸಂಸಾರಿಣೋ ಮತಃ. ಮುಕ್ತಿಯಲ್ಲೇ ಭಿನ್ನಾಗಿರ್ಬೇಕಾದ್ರೆ ಸಂಸಾರದಲ್ಲಿ ಬೇರೆ ಆಗ್ಲಿಕ್ಕೆ ಸಾಧ್ಯನಾ? ಬೇರೆ ಆಗಿರಬೇಕೆ ಹೊರತು ಬೇರೆ ದಾರಿ ಇಲ್ಲ. ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಇತಿ ಸ ಏಷಃ ಜೀವೇನ ಆತ್ಮನ ಅನುಪ್ರಭೂತಃ ಪೀಪೀಯಮಾನಃ ಮೋದಮಾನಃ ತಿಷ್ಠತಿ ಇತ್ಯತ್ರಾಪಿ ಜೀವಶಬ್ದೇನ ಪರಮಾತ್ಮಾಭೀತಃ. ಅಲ್ಲೇನಾಗಿದೆ? ತನ್ನೇ ಜೀವನೊಂದಿಗೆ ಆನಂದವಾಗಿರ್ತಾನೆ ಅಂದರೆ ಇಲ್ಲಿ ಬಂದಿರೋ ಜೀವ ಶಬ್ದಕ್ಕೆ ಜೀವೋ ವಿನಯತಾ ಸಾಕ್ಷಿ ವಿಷ್ಣು ಜೀವ ಅಂತ ದೇವರಿಗೆ ಹೆಸರಿದೆ. ಜೀವಯತಿ, ಜೀವತಿ ಅಲ್ಲ, ಜೀವಯತಿ. ಇನ್ನೊಬ್ಬರು ಬದುಕಿಸ್ತಾ ಇದ್ದಾನೆ, ಅದಕ್ಕೆ ದೇವರಿಗೆ ಜೀವ ಅಂತ ಹೆಸರು. ಬದುಕಿದ್ದಾನೆ ಜೀವ, ಬದುಕಿಸ್ತಾ ಇದ್ದಾನೆ ಜೀವ ಪರಮಾತ್ಮ. ಅನೇನ ಜೀವೇನ ಆತ್ಮನ ಅನುಪ್ರವಿಶ್ಯ ನಾಮರೂಪೇ ವ್ಯಾಕರವಾಣಿ ಸಯೇಷ. ಇವಳು ಪ್ರವೇಶ ಮಾಡ್ತೇನೆ, ನಾನು ಜೀವನಾದ ನಾನು ಪ್ರವೇಶ ಮಾಡ್ತೇನೆ ಅಂತ ಪರಮಾತ್ಮ ಹೇಳಿದರೆ ನಾನು ಪ್ರವೇಶ ಮಾಡ್ತೇನೆ. ಅದಕ್ಕೆ ಜೀವ ಏನಾಗ್ತಾನೆ? ನಾಮ ರೂಪ, ಅವನಿಗೊಂದು ಹೆಸರು, ಅವನಿಗೊಂದು ಆಕಾರ, ಎರಡು ಕೊಡ್ತಾನೆ ಸೃಷ್ಟಿ ಮಾಡಿದ ಮೇಲೆ. ಹೆಸರು ತನ್ನ ಹೆಸರೇ. ಹೆಸರು ಸಾಮಾನ್ಯವಾಗಿ ಹೇಳ್ತಾರೆ, ನಮ್ಮ ತಾತನ ಹೆಸರು ಹಾಗೆಲ್ಲ ಹೇಳೋ ಪದ್ಧತಿ. ಇಡಬೇಕಾದ್ರೆ ಯಾರ ಹೆಸರು ಇಡ್ತಾರೆ? ಬರ್ತಾ ಬರ್ತಾ ಎಲ್ಲ ರಿಪೀಟ್ ಮಾಡ್ತಾ ಹೋಗ್ತಾರೆ. ಕೃಷ್ಣಾವತಾರದಲ್ಲಿ ಕೃಷ್ಣನ ಕಾಲಕ್ಕೇ ಎಷ್ಟೋ ಜನ ಕೃಷ್ಣನ ಹೆಸರು ಇದ್ದರು. ಆ ಹರಿವಂಶದಲ್ಲಿ ಬರುತ್ತೆ. ಜನಾರ್ದನ ಅಂತ ಒಬ್ಬ ಆಚಾರ್ಯರು, ಜರಾಸಂಧ ಹಂಸ ಹಿಡಿಬೇಕಾದ್ರು ತಮ್ಮ ಪ್ರತಿನಿಧಿಯ ಕಳಿಸ್ಕೊಡ್ತಾರೆ ಕೃಷ್ಣನ ಹತ್ರ. ಹೇ ಕೃಷ್ಣ, ಈ ಸಮುದ್ರ ತೀರ ವಾಸ ಮಾಡ್ತೀಯಲ್ಲ, ರಥಗಳ ತಂದು ಕಪ್ಪ ಕಾಣಿಕೆ ಕೊಡು, ರಾಷ್ಟ್ರೀಯಾಗ ಮಾಡ್ತಾ ಇದ್ದೇವೆ, ಗೊತ್ತಾಯ್ತಲ್ಲ ಕೊಡು ಅಂತೇಳಿ ಅವ್ರು ಸ್ವಾಮಿ ಬಂದಿದ್ದೇನೆ, ಪಾಪಿಗಳು ಕಳಿಸಿದ್ದಾರೆ, ನನ್ನ ಆಡಬಾರ್ದು ಮಾತಾಡ್ತೇನೆ ನಾನು, ದಯವಿಟ್ಟು ಕ್ಷಮಿಸಿಬಿಡು ಅಂಥೇಳಿ ಜನಾರ್ದನ ತನ್ನ ಹೆಸರು. ಎಲ್ಲ ಕಾಲಕ್ಕೂ ಎಲ್ಲ ಹೆಸರು ಭೀಮ, ಎಲ್ಲ ಭೀಮೋ ಭೀಮೋ ಪರಾಕ್ರಮ ಜನಾರ್ದನ ಹೆಸರು. ಈಗ ಎಲ್ಲ ಹೆಸರು ದೇವರ ಹೆಸರುಗಳೇ ಹೊರತು ದೇವರ ಹೆಸರಿಲ್ಲದ ಹೆಸರು ಜಗತ್ತಲ್ಲಿ ಯಾವುದೂ ಇಲ್ಲ. ಹಾಂ, ಯಾವುದು ಯಾವುದು? ಹೌದು ಬಂತಲ್ಲ, ಬಂತಾಗ 17ನೇ ಅಧ್ಯಾಯ. ಇತ್ಯತ್ರಾಪಿ ಜೀವಶಬ್ದೇನ ಪರಮಾತ್ಮಾಭಿಹಿತ. ಜೀವ ಇತಿ ಭಗವತೋ ಅನಿರುದ್ಧಸ್ಯ ಆಖ್ಯಾ ಇತಿ ಶ್ರುತೆ. ಜೀವ ಅಂದರೆ ಪರಮಾತ್ಮ ಅಂತ ಅರ್ಥ, ಅದರಲ್ಲೂ ಸ್ಪೆಸಿಫಿಕ್ಕಾಗಿ ಅನಿರುದ್ಧ ರೂಪ ಅಂತ ಇನ್ನೊಂದು ಅರ್ಥ. ಜೀವಶಬ್ದ ಅಂತ ಹೇಳಿದರೆ ಅನಿರುದ್ಧ. ಭಗವತೋ ಅನಿರುದ್ಧಸ್ಯ ಆಖ್ಯಾ ಇತಿ ಶ್ರುತೇ. ಮತ್ತೆ ಕೊಟೇಶನ್ ಮತ್ತೊಂದು, ಒಂದು ಶ್ರುತಿ ಮತ್ತು ಸ್ಮೃತಿ. ಒಂದೊಂದು ಕೊಟ್ಟರೆ ಸಮಾಧಾನ ಇಲ್ಲ, ಆಚಾರ್ಯ ಎರಡೆರಡೂ ಕೊಡಬೇಕು. ವಿಷ್ಣುರ್ಜೀವ ಇತಿ ಯಾಕೆ ಕೊಡಲಿಕ್ಕೆ ಒಂದು ಕಾರಣ ಏನಂದರೆ, ಪೌರುಷೇಯಗಳೆಲ್ಲ ಅಪೌರುಷೇಯದ ವ್ಯಾಖ್ಯಾನ ಅವು. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಬಬು ಬ್ರಹ್ಮಯೇ. ಶ್ರುತಿ ಕೊಟ್ಬಿಟ್ರು. ಶ್ರುತಿ ಯಾತಕ್ಕೆ ಕೊಡ್ತಾರೆ ಅಂದರೆ ವ್ಯಾಖ್ಯಾನ ಅದು. ಎರಡು ಕೂಡ ನಮ್ಮದೇ ಇರೋದು. ಟೆಕ್ಸ್ಟು ಹಾಗೇ ಇದೆ, ಅರ್ಥನೂ ಹಾಗೇ ಇದೆ. ನಿಮಗೆ ಶ್ರುತಿನೂ ಇಲ್ಲ, ವ್ಯಾಖ್ಯಾನವೂ ಇಲ್ಲ. ಅರ್ಥ ಆಯ್ತಾ? ಸ್ಮೃತಿಗಳನ್ನ ಕೋಟ್ ಮಾಡೋ ಉದ್ದೇಶನೇ. ಇವೆಲ್ಲ ಏನು ತಿಳ್ಕೊಂಬಿಟ್ರು, ಸ್ಮೃತಿ ಕೋಟ್ ಮಾಡ್ತಾರೆ ಅಂತ ವ್ಯಾಖ್ಯಾನ ಅದು. ಹಿಂದಿನವ್ರು ವ್ಯಾಖ್ಯಾನ ಕೋಟ್ ಮಾಡೋದು ಯಾತಕ್ಕೆ? ಜಡ್ಜ್ಮೆಂಟನ್ನು ಕೋಟ್ ಮಾಡೋದು ದೊಡ್ಡ ಕೆಲಸ ಅದು. ಜಡ್ಜ್ಮೆಂಟ್ ಕೊಡಬೇಕಾದ್ರೆ ಅಂತ ಪ್ರೆಸಿಡೆನ್ಸ್ ಕೋಟ್ ಮಾಡಿಬಿಟ್ರೆ ಅದು ಹೆಚ್ಚು ಪ್ರಶ್ನೆ ಮಾಡೋಕ್ಕೆ ಅವಕಾಶವೇ ಇಲ್ಲ. ವೆರಿ ಈಸಿಲಿ ಸಾಲ್ವ್ ಆಗಿಲ್ಲ.
ಅದಕ್ಕೋಸ್ಕರ ಆಚಾರ್ಯ ಏನು ಮಾಡಿಬಿಟ್ರು, ಕೊಟೇಶನ್ ಕೊಡ್ತಾ 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 ಅದನ್ನು ಸ್ಟ್ರೆಂಥನ್ ಮಾಡ್ತಾನೆ, ಭಾಳ ಸುಲಭ ಮಾಡಿಬಿಟ್ರು. ಇವು ಜನ ಏನು ತಿಳ್ಕೊಬಿಟ್ರೆ ಅದನ್ನು ಸುಮ್ಮನೆ ಕೊಟೇಶನ್ ಕೊಡ್ತಾರೆ ಅಂತೇಳಿ. ಅದನ್ನು ನೋಡಬೇಕು, ಯಾತಕ್ಕೆ ಕೊಡ್ತಾರೆ, ಯಾಕೆ ಕೊಡ್ತಾರೆ, ಏನೇ ವಿಶೇಷ ಇರುತ್ತೆ, ವ್ಯಾಖ್ಯಾನ ರೂಪವಾಗೇ ಇರುತ್ತದು. ಒಂದು ಸಪೋರ್ಟಿಂಗ್ ಆಗಿರೋದು ಒಂದು, ಎಕ್ಸ್ಪ್ಲನೇಷನ್ ಆಗಿರೋದು ಇನ್ನೊಂದು, ಎರಡು ಕೆಲಸ ಮಾಡೋದು ಸ್ಮೃತಿಗಳ ವಾಕ್ಯಗಳೆಲ್ಲ. ಆತ್ಮನ ಅನುಪ್ರವಿಶ್ಯ, ನಾವು ನೋಡಿ ಇಲ್ಲೂ ಪ್ರವಿಶ್ಯ ಅಷ್ಟೇ, ಪ್ರವೇಶ ಮಾಡ್ತಾನೆ ಅಂದರೆ ಬೇರೆಯೋ ಅಂತಃ ಪ್ರವಿಶ್ಯ, ನಮ್ಮೊಳಗೆ ದೇವರು ಪ್ರವೇಶ ಮಾಡ್ತಾನೆ, ನಾವೇ ಬಿಡ್ತಾನೆ ಅಂತ ಹೇಳಲಿಲ್ಲ, ಒಳಗೆ ಪ್ರವೇಶ ಮಾಡ್ತಾನೆ ಅಂತ ಹೇಳಿದ್ರು ಅಷ್ಟೇ. ಪೇಪೀಯಮಾನೋ ಮೋದಮಾನಸ್ತಿಷ್ಠತಿ ಇತ್ಯತ್ರಾಪಿ ಜೀವಶಬ್ದೇನ ಪರಮಾತ್ಮಾಭಿಹಿತಃ ಜೀವ ಇತಿ ಭಗವತೋ ಅನಿರುದ್ಧಸ್ಯ ಆಖ್ಯಾ ಇತಿ ಶ್ರುತೇಃ. ವಿಷ್ಣುರ್ಜೀವ ಇತಿ ಪ್ರೋಕ್ತಃ ಸತತಂ ಪ್ರಾಣಧಾರಣಾತ್ ಸಪ್ರವಿಶ್ಯ ಶರೀರಂಚ ಸ್ಥಾವರಂ ಜಂಗಮಂ ತಥಾ ಮಹಾಭೂತಾನಿ ಚ ವಿಭುಃ ತ್ರಿಭುತ್ಕರಣಪೂರ್ವಕಂ ಸಂಸಾರಿಣಂ ಭ್ರಾಮಯತಿ ಸದೈವಾನ್ಯತ್ವ ಲಕ್ಷಣಂ ತೇನಾಯಂ ಮೋದತೆ ನಿತ್ಯಂ ಪಕ್ಷಾ ವೃಕ್ಷಾವಸ್ಥಾಂ ಗತೋಪಿ ಸನ್ನಿತಿ ಚ. ಅದು ನಾಳೆಯಿಂದ ಕಂಟಿನ್ಯೂ ಮಾಡೋಣ. ಪ್ರವೇಶ ಮಾಡೋರು ಅವನು ಅಂದರೆ ಮತ್ತೆ ಮತ್ತೆ ಪ್ರವೇಶ ಮಾಡ್ತಾನೆ. ಪ್ರತಿಯೊಂದು ಬರೋಕ್ಕಲ್ಲ, ಜನರೊಳಗೆ ಜನಿಸಿದ್ದು ತಾನಿದ್ದು ಜನಿಸುವ ಜಗದೋದರ ತಾನು. ಪ್ರತಿಯೊಂದು ಜನ್ಮ ಕೊಟ್ಟಾಗಲೂ ಮತ್ತೆ ಪ್ರವೇಶ ಮಾಡೋಕ್ಕೆ ಪರಮಾತ್ಮ, ಇಲ್ಲದ್ರೆ ದೇಹ ಇರೋದೆಲ್ಲ ಹೋಗ್ಬಿಡ್ತದೆ. ಗೊತ್ತಾಯ್ತಾ? ಅಲ್ಲ, ಎರಡೆರಡು, ಒಂದು ರೂಪದಿಂದ ಪ್ರವೇಶ, ಒಂದು ರೂಪದ ರಕ್ಷಣೆ, ಎರಡೆರಡು. ಅದು ದೇವರ ವಿಶೇಷ ಮಹಿಮೆ.